ಹಾ ಹಾಗೂ ಇನ್ನೊಬ್ಬರ ನಮ್ಮ ಅಣ್ಣಾರಿಗೆ ಭವಾನಿ ಇದು ಅವರಿಗೂ ಕೂಡ ತಮಿಳರ ಪರವಾಗಿ ಧನ್ಯವಾದಗಳು. ಇವತ್ತು ಕಬ್ಬು ಬೆಳೆಗಾರ ಹೋರಾಟಕ್ಕೆ ಬೆಂಬಲ ಕೊಡಕ್ಕೆ ಬಂದಿರತಕ್ಕಂತ ಮುಧೋಳ ಪಟ್ಟಣದೊಳಗಿರ್ತಕ್ಕಂಥ ಅಂಗಡಿ ವ್ಯಾಪಾರಸ್ಥರೆಲ್ಲ, ಕಿರಾಣಿ ಅಂಗಡಿ ವ್ಯಾಪಾರಸ್ಥರು, ಬಂಗಾರ ಅಂಗಡಿ ವ್ಯಾಪಾರಸ್ಥರು, ಮೊಬೈಲ್ ಅಂಗಡಿ ವ್ಯಾಪಾರಸ್ಥರು, ಎಲ್ಲಾ ವ್ಯಾಪಾರಸ್ಥರು ನಿಮ್ ಪರವಾಗಿ ಇದೀವಿ ನಾವು. ನೀವು ಕೇಳುವಂತ ರೇಟ ಯೋಗ್ಯ ಬೆಲೆ ಐತಿ, ಕನಿಷ್ಠ ಬೆಲೆ ಐತಿ, ನಿಮಗೆ ಕೊಡ್ಲೇಬೇಕು. ಅವರು ನಿಮಗೆ ಏನಾದ್ರೂ ನಿಮ್ ಪರವಾಗಿದೀವಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಬೆಂಬಲ ಸೂಚಿಸ್ತಾರೆ. ಅದ್ರ ಜೊತೆಗಿನ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷರು ನಿರಂತರ ಅವ್ರ ಹುಟ್ಟು ಹೋರಾಟಗಾರರು, ಅವ್ರ ಜೀವನ ಹೋರಾಟದೊಳಗೆ ಕುತುಬುದ್ದೀನ್ ಖಾಜಿ ಅವರು ನಿಮ್ಮ ಹೋರಾಟಕ್ಕೆ ಬಂದಾರ. ಹೋರಾಟದ ಜೀವನ ಹೆಂಗಿರ್ತದೆ ಅಂದ್ರ ಅದ್ರೊಳಗೆ ಭಯನ ಇರಂಗಿಲ್ಲ, ಭಯ ಅಂತಕ್ಕಂಥದ್ದು ಇರಂಗಿಲ್ಲ. ಭಯ ಇದ್ರೆ ನೀವು ಯಾರು ಇಲ್ಲಿ ಬರ್ತಿದ್ದಿಲ್ಲ. ಅದು ಇವತ್ತು ಸರ್ಕಾರ ಅರ್ಥ ಮಾಡ್ಕೊಳಕತ್ತಿಲ್ಲ. ಸರ್ಕಾರ ಅರ್ಥ ಮಾಡ್ಕೊಳಕತ್ತಿಲ್ಲ. ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಾಕತ್ತ. ನೋಡು, ನೀವು ಇಲ್ಲಿ ಬಹಳ ಮಂದಿ ಕಬ್ಬು ಕಡಿಯವ್ರದ್ರಿ, ಕಬ್ಬು ತಗೊಂಡ್ ಬರೋವ್ರದ್ರಿ. ದಯವಿಟ್ಟು ನಿಮ್ಗೆ ವಿನಂತಿ ಮಾಡ್ಕೊತಾನೆ, ನಾವು ಎಷ್ಟು ಬೇಕಾದಷ್ಟು ಸರಿದು ಬಂದ್ರು ಅವರು ಒಂದಿಟ್ಟು ಬಿಟ್ಟು ಕೊಡಾಕ್ತಾ ಇರಲ್ಲ. ಆರಾಮ್ಕೋರ್ ನನ್ನ ಮಕ್ಕಳು ಏನ್ ಸಣ್ಣ ತಗೊಳ್ಳ, ನಾವು ಇನ್ನೂ ಸಣ್ಣ ತಗೊಳ್ಳ. ನಿಮ್ದೆಲ್ಲ ಅರ್ಥ ಆಗೈತಿ. ನಾವು ಹೇಳ್ರಿ, ಇಲ್ಲಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ದಾಗ ನಾವು ಹೆಣ ಕಾದಂಗ ಕಾಯಕತ್ತೇವೆ. ಇಲ್ಲಿ ಯಾರು ಸತ್ತಿಲ್ಲ, ಇಲ್ಲಿ ಹೆಣ ಕಾದಂಗ ಕಾಯಕತ್ತೇವು. ಜಿಲ್ಲಾಧಿಕಾರಿ SP ಎಲ್ಲದ ಅಂತಕ್ಕಂಥದ್ದು ಗೊತ್ತೇ ಇಲ್ಲ. ಚರ್ಚೆನ ಬಂದು ನೋಡಿದ್ರು ನೀವು. ನಾನು ಕೇಳ್ತೇನೆ ಜಿಲ್ಲಾಧಿಕಾರಿಗೆ, ನೀನು ಜಿಲ್ಲಾಧಿಕಾರಿ ಕೇಳ್ತೇನೆ, ನಿನಗೆಲ್ಲರೂ ನೌಕರಿ ಮಾಡುವಂತ ಆಸೆ ಇದ್ರ ನಿನಗೆ ಏನೇನು ಕಾನೂನುಗಳು ಬರ್ತಾವ ಅದನ್ನ ನೋಡ್ಕೊಂಡು ಅದನ್ನ ಪವರ್ ನಿವಾಸ ಅಂತಕ್ಕಂಥದ್ದು SP ಗೆ ಹೇಳ್ತೀನಿ, DC ಗೆ ಹೇಳ್ತೀನಿ. ಒಂದು ನಿನ್ನಿನ ದಿವಸ ಒಂದು ಮೀಟಿಂಗ್ ಕರೆದಿದ್ರ ಸಹಜ ಅದ, ಒಂದು ಜಿಲ್ಲಾ ಆಡಳಿತ ಜವಾಬ್ದಾರಿ ಐತಿ. ಆ ಮೀಟಿಂಗ್ ಕನ್ವಿನ್ಸ್ ಮಾಡುವಂತೆ ಹೋಯ್ತು. ಅಲ್ಲಿ ಆನಂದ್ ನಮಗೌಡನ ಕಾರ್ಖಾನೆ 8 ತಿಂಗಳ ಬಿಲ್ಲ ಕೊಟ್ಟಿಲ್ಲ. ಅಕಸ್ಮಾತ್ ಯಾರು ರೈತರ ಬಿಲ್ ಕೇಳಿದಾರ ತಿಳ್ಕೊಂಡು ಕೋರ್ಟ್ನಾಗ ಡೇ ತಂದ್ಬಿಟ್ಟಾರ. ಕೇಳ್ರಿ, ಅರ್ಥ ಮಾಡ್ಕೊಂಡು ನೀವು ಕಬ್ಬು ಕಳಿಸುವಂತವ್ರ. ಇವತ್ತೇನ್ ನಾವು ಜಿಗದಾಡಕತ್ತಿಲ್ಲ, 8 ತಿಂಗಳ ಬಿಲ್ ಕೊಟ್ಟಿಲ್ಲ. ಬಿಲ್ ಕೇಳಕ್ ಯಾವ ರೈತ ಬಂದಿದ್ದಾನಂದ್ರ ಕೋರ್ಟ್ನಾಗ ಆರ್ಡರ್ ತಗೊಂಡಾರ, ಡೇ ತಗೊಂಡಾರ. ಕೇಳ್ರಿ ಪುಣ್ಯಾತ್ಮರ, ಇದು ಅಲ್ಲ, ಬಾಕಿ ಅಲ್ಲದ 2ನೇ ಕಂತಿಂದಲ್ಲ 3ನೇ ಕಂತಿಂದಲ್ಲ, ಪಟ್ನೆ ಹಣನ ನಿಮ್ಗೆ ಅರ್ಥ ಮಾಡಿಸ್ಬೇಕು. ನಾವು ಏನ್ ಹುಡುಗಾಟಿಗೆ ತಿಳಿದ್ರೆ ಹೋರಾಟ ಅಂದ್ರ 8 ತಿಂಗಳ ಗಟ್ಟಲೆ ಬಿಲ್ ಕೊಟ್ಟಿಲ್ಲ. ಆದ್ರೂ ಬಿಲ್ ಕೇಳಕ್ ಬಂದಿದ್ದಾರ ಕೋರ್ಟ್ನಾಗ ಸ್ಟೇ ತಗೊಂಡಿರ್ತಕ್ಕಂಥ ಆನಂದ್ ನಮಗೌಡ್ ಇವತ್ತು ಕಾರ್ಖಾನೆ ಚಾಲೂ ಮಾಡಿದಾರ. ಅಲ್ಲಿ ಅವಾಗೇನು ಮಾನ ಮರ್ಯಾದೆ ಐತಿ ಕೇಳಲ್ಲಿ. ಅಲ್ಲಿ ಅವನ ಪರವಾಗಿ ಇರ್ತಕ್ಕಂಥ 500 ಮಂದಿ ರೈತರನ್ನ ಕರೆದ್ರು. ಅವರು ಹೇಳಿದ್ರಿ ಅಲ್ಲಿ ಮೊದಲಾದಾಗ ಏನ್ ಕೊಡ್ತಾರ ಅಷ್ಟು ಕೊಟ್ರೆ ಕಾರ್ಖಾನೆ ಚಾಲೂ ಮಾಡಿ ಬಂದ್ ಮಾಡತ್ತ ಉಗುಳಿ ಬಿಟ್ಟಾರ. ಮೋದಿ ತಮ್ಮ ಅವಾಗ ಬೇಕಾದಷ್ಟು ಕಾರ್ಖಾನೆ ಆಗ ರೈತರನ್ನ ಕರೆದ್ರು. ಅವ್ರು ಎಲ್ಲಾರು ಅವ್ರಿಗೆ ಉಗುಳೇ ಅದಾರು. ದಯವಿಟ್ಟು ಅರ್ಥ ಮಾಡ್ಕೋರಿ, ಅವ್ರ ಪರವಾಗಿ ಯಾರು ಇಲ್ಲ. ಆದ್ರೂ ಏನು ನಿಮ್ದೊಂದು ಕಳಕಳಿ ಬಂದ್ ನಿಂತಿರ್ತಕ್ಕಂಥ ಕಬ್ಬ ಹಾಳಕತ್ತಿಲ್ಲ ಅನ್ನೋಂಥದ್ದು ನಿಮ್ಗೆ ಐದು ಭಯ ಆಯ್ತು. ನನಗೆ ಒಪ್ಕೋತಾನ, ದಯವಿಟ್ಟು ಒಪ್ಕೋತಾನೆ. ಇವತ್ತು ಏನ್ ಹಂಗ ಕೊಡೋಣ ಕೊಟ್ರ ಇಲ್ಲ ನಿಮ್ಮನ್ನ ಹೆಣನ ಸಾಫ್ ಮಾಡ್ತಾರ ಅವ್ರು. ಅದಕ್ಕೆ ದಯವಿಟ್ಟು ನಾನು ಜಿಲ್ಲಾಡಳಿತ ಕೇಳ್ತೀನಿ, ಇವತ್ತ ಜಿಲ್ಲಾ ಉಸ್ತುವಾರಿ ಮಂತ್ರಿ ಹೇಳ್ತೀನಿ, ನೀ ಎಲ್ಲರೂ ಹಿಂದೆ ಕೂತ್ಕೊಂಡು ಆಟ ಆಡುವಂತ ಕೆಲಸ ಬಿಡಬೇಕು, ಸ್ಪಷ್ಟವಾಗಿ ಬಿಡಬೇಕು.
ನಮ್ಮ ಜಿಲ್ಲೆದಾಗ ಇರ್ತಕ್ಕಂಥ ಕಾರ್ಖಾನೆ ಅವ್ರು ನಾವು ಬಿಲ್ ಘೋಷಣೆ ಮಾಡ್ಸಕ್ ನಾವು ರೆಡಿ ಇದ್ದೇವೆ. ಬೇರೆ ತಾಲೂಕುದಾರು ಬೇರೆ ಜಿಲ್ಲಾದವ್ರು ಹೆಂಗ್ ಬರ್ತಾರ ನಾವು ನೋಡ್ತೇವೆ. ಅದು ನಮಗ್ ಗೊತ್ತೈತೆ. ನೀವೆಲ್ಲರೂ ಬೇರೆದಾರು ಬರ್ತಾರ ಬರ್ತಾರ ಅದೆಲ್ಲ ಭಯ ಇಲ್ಲ. ನಮಗ್ ಭಯ ಆಯ್ತು ಇಲ್ಲಿ ಬರ್ತಿದ್ದಿಲ್ಲ, ಇಲ್ಲಿ ಹೋರಾಟಕ್ಕೆ ಬರ್ತಿದ್ದೇವಣ. ಆ ಭಯನೇ ಇಟ್ಕೊಂಡಿಲ್ಲ. ಅದಕ್ಕ ನೀವು ಜಿಲ್ಲಾಡಳಿತ ಸರಿಯಾಗಿ ಕೆಲಸ ಮಾಡಿದ್ರೆ ಸರಿ, ಮಾಡಿದೆವು ಅಂದ್ರೆ ನಿಮ್ ಮನೆಗೆ ಹೋಗ್ಬೇಕು. ನೀವು ಹೇಳೋಣ ಬೇಡದನ. ಇವತ್ತು ನಾವು ತಾಳ್ಮೆ ಕಳ್ಕೊಳ್ಳೋರಲ್ಲ. ಅಕಸ್ಮಾತ್ ನೋಡ ನೀವೆಲ್ಲರ ಪರೀಕ್ಷೆ ಮಾಡಬೇಕಂದ್ರ ನಿಮ್ ಪರಿಸ್ಥಿತಿ ಏನಾಕತ್ತಕ್ಕಂಥದ್ದು ಹಿಂದಿನ ನೆನಪು ಪಡ್ಕೋರಿ ನೀವು. ಅದಕ್ಕ ಇವತ್ತು ನಾವೆಲ್ಲ ತರ ಹೇಳಿದೆವು, ಮಾತಾಡಿದೆವು. ನಿಮ್ಮ ಕಳಕಳಿದ ಸುಭಾಷ್ ಅಣ್ಣ ಹೇಳಿದ್ರು, ಅದ್ರೊಳಗೆ ಒಂದು ಕ್ಷಣನೂ ಹಿಂದಕ್ಕೆ ಸರಿದು ಬೇಡತಕ್ಕಂಥದ್ದು ಅಭ್ಯಾಸ ಮಾಡ್ಯಾರ. ಒಮ್ಮೆ ನಾವು ಅಭ್ಯಾಸ ಹಿಂಗ್ ಹಿಂದಕ್ಕೆ ಸರ್ತೇವೆ ಅಂದ್ರ ಸತತ ನಮ್ಮನ್ನ ಈಗಾಗಲೇ 15 ವರ್ಷ ನಮ್ಮನ್ನ ತುಳ್ಕೋತನ ಬಂದಾರ, ಇನ್ನೂ ತುಳಿತಾ ಇರತಕ್ಕಂಥದ್ದು ಸ್ಪಷ್ಟವಾಗಿ ವರದಿ ಐತೆ. ಇಷ್ಟೆಲ್ಲ ಹೋರಾಟಗಾರರು ಇಟ್ಟು ಬಂದೇವು. ಗಡದಣ್ಣವ್ರು ಕೂಡ ಇದ್ದಾರ, ಮುತ್ತಪ್ಪ ಕೋಮಾರ್ ಜವಾಬ್ದಾರಿ ಇದ್ದಾರೆ. ಎಲ್ಲ ವ್ಯಕ್ತಿ ಮೇಲೆ ಬರ್ಬೇಕಾ ನೀವು? ಹಿಂಗಾದ್ರೆ ನಡೆಯಂಗಿಲ್ಲ ರೀ. ಯಾರ ಜವಾಬ್ದಾರಿ ಬರ್ರಿ, ನೀವು ಬರ್ರಿ. ದಯವಿಟ್ಟು ಅರ್ಥ ಮಾಡ್ಕೋರಿ. ಒಂದು ಕ್ಷಣನೂ ಹೋರಾಟ ಯಾರು ರೂಪಕ್ಕಂತಕ್ಕಂಥ ಹೇಳಕ್ಕಾಗಂಗಿಲ್ಲ. ನೀವು ಮುಂದೆ ನೆನಪಿಸ್ಕೋಬೇಕಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ನಾವೇನು ಸೆಂಟ್ರಲ್ ಅಲ್ಲಿ ಬಂದಿರ್ತಕ್ಕಂಥವ್ರು ಸುಮ್ ಕುಂದ್ರಾಕ್ ನಾವು ಯಾರಲ್ಲಿ ಕುಂದ್ರು ಮಟ್ಟ ಕುಂದಿರ್ತೇವೆ. ಚಂಚನ ಇವತ್ತು ಕಾದೀವಿ ನಾವು. ಏನಾಗಿತ್ತಪ್ಪ, ಜಿಲ್ಲಾಧಿಕಾರಿಗೆ ನಮ್ಮಂತೆಲ್ಲ ಕುಂದಿರ್ಬೇಕು. ಅವ ಕರೆ ಕೇಳಿದ್ರ ಅವ ಪಗಾರ ಕೊಡವ್ರು ಯಾರವ? ನಮ್ಮ ಆಳ. ನಾವ್ ಹೇಳ್ದಂಗೆ ಕೇಳ್ಬೇಕಲ್ಲ. ಯಾರು ಕಾರ್ಖಾನೆ ಪರವಾಗಿ ಕಾರ್ಖಾನೆಯವ್ರು ಹೇಳ್ದಂಗೆ ಕೇಳ್ದಾನ? ನಮ್ಮ ಆಳ. ನಾವು ಹೊಟ್ಟಿಗೆ ಅನ್ನ ಕೊಡಾರ, ನಾವು ಅವ್ ಉಟ್ಕೊಳಕ್ ಬಟ್ಟಿ ಕೊಟ್ಟವ್ರ, ನಾವು ಪಗಾರ ಕೊಡವ್ರ ನಾವು. ಮತ್ ನಾವು ಮತ್ತೆ ಇರೋದ್ ಬಿಟ್ಟು ಎಲ್ಲೇ ಒಂದು ಆಫೀಸ್ದಾಗ ಇರ್ತಾನ, ಅಲ್ಲಿ ಏನ್ ದೊಡ್ಡ ಕೆಲಸ ಐತೆ ಹೇಳ್ರಿ? ಬಾಗಲಕೋಟೆ ಏನ್ ಕೆಲಸ ಇಲ್ಲ. DC ಅವ್ರೆ, ಬಾಗಲಕೋಟೆ ಏನ್ ಕೆಲಸ ಇಲ್ಲ. ಇಡೀ ಜಿಲ್ಲಾ ರೈತರು ಇಲ್ಲೇ ಅದಾರು. ಬಾ ನಿನ್ ಕೆಲಸ ಕೊಡುತ್ತೇವು. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಒಂದು ಕ್ಷಣನೂ ಎಲ್ಲಿ ಇರ್ಬಾರ್ದು. ನೀನು ಈ ಸಭೆಗೆ ಬರ್ಬೇಕಂತಕ್ಕಂಥ ಸ್ಪಷ್ಟವಾಗಿ ಹೇಳ್ತಾನ. ಬರ್ಬೇಕು. ನಾನು ಕೂಡ ಮಾತಾಡ್ತೇವೆ ನಾವು. ಹೇಳೋಣ ಬೇಡ್ರಿ. ಇಲ್ಲಿ ತನಕ ನಾವು ಯಾಕೆ ತಡೆದಿದ್ದೇವೆ ಅಂದ್ರ ಏನ ಹಣ್ಣು ಹಾಕತಿ ಏನ ಅಂತ ನಮ್ಮ ಸುಭಾಷನ ಹಣ್ಣಿಗೆ ಬಂದಲ್ಲ. ಹಣ್ಣಿಗೆ ಬಂದಿಲ್ಲ. ಅದು ಕಗ್ಗು ಇಲ್ಲ. ಕಿತ್ತಿಗೆ ಸಾಕಾತಂದ್ರ ಅದಕ್ಕ ಇವತ್ತು ನಾವು ಎಚ್ಚರಿಕೆ ಕೊಡ್ತೀವಿ. ನಮ್ಗೆ ಎಚ್ಚರಿಕೆ ಕೊಟ್ರ ಇವ್ರು ಸಾಯಿ ತನಕ ನೆನಪಿರ್ಬೇಕಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಮಾಡ್ತಾರೆ ನೀವು. ನಾವು ಜಾರಕತ್ತ ಎಚ್ಚರಿಕೆ ಕೊಟ್ಟೆ ಅಂದ್ರೆ ಇವ್ರು ಸತ್ರು ಸಾಯಿ ಮಠ ಇವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳಿ ಹೋಗ್ಬೇಕು ಅನ್ನೋಂಥದ್ದು ಎಚ್ಚರಿಕೆ ಕೊಡ್ತೀವಿ. ಅದಕ್ಕ ದಯವಿಟ್ಟು ಏನು ಸಮೀರ್ವಾಡಿ ಕಾರ್ಖಾನೆ ನಾನು ಹೇಳ್ತೇನೆ, 50-60 ವರ್ಷದ ಕಾರ್ಖಾನೆ ಐತಿ. ಉಗಾರ ಮಾದರಿ ಬಿಲ್ ಕೊಡ್ತೀನಂದ್ರೆ ಏನು ಉಗಾರದಾಮ್ ಹುಟ್ಟಿದೀನಿ? ಏನು ಉಗಾರದಾಮ್ ಕಬ್ಬು ಕೊಟ್ಟ ನನಗ? ಕಬ್ಬು ಕೊಡ ನಾವ ಅಲ್ಲ. ಏನ್ರಿ 7 ವರ್ಷ 8 ವರ್ಷ ಬಾಕಿ ಇಟ್ಕೊಂಡು ಅಲ್ಲ, ಬಾಕಿ ಕೇಳಿದ್ರ ಕುಣ್ಣಿಗತೆ ಬರ್ತೀರಿ. ಇದನ್ನ ಕೇಳೋಣ ಉಗಾರದವ್ರು ಮಾತ್ರ ಹೇಳ್ತೀರಿ ನೀವು. ಉಗಾರದವ್ರಿಗೆ ನಿಮ್ಗ ಸಂಬಂಧ ಇಲ್ಲ. 60 ವರ್ಷದ ಕಾರ್ಖಾನೆ ಐತಿ. ನಮ್ಮ ಕಬ್ಬಿನೊಳಗೆ ಏನೇನು ಉತ್ಪನ್ನ ಆಗತ್ತೆ ಎಲ್ಲ ಗೊತ್ತೈತಿ. ಅದ್ರ ಪ್ರಕಾರ ಚಾಟ್ ಕೊಡತ್ ಹೇಳ್ತೇವೆ. ಚಾಟ್ ಕೊಡತ್ ಹೇಳಲ್ಲ ನಾವು. ಲೆಕ್ಕ ಕೊಡಪ್ಪ, ಲೆಕ್ಕ ಕೊಡ. ನಾವೇನು ಅಲ್ಲಿಗೆ ಬರೋಣ? ಏನು ಸರಿಯಾದ ಮರ್ಯಾದಿಲ್ಲ ಇಲ್ಲಿಗೆ ಬರ್ತೀವಿ ಅಂತ ಕೇಳ್ತಾನೆ ಇವತ್ತು ಸಭೆ ಮುಖಾಂತರ. ಈ ಜನ ಅಲ್ಲಿಗೆ ಬಂದ ನೀನು ಪರಿಸ್ಥಿತಿ ಏನಾಗತ್ತೆ ಅರ್ಥ ಮಾಡ್ಕೋಬೇಕು. ನಾನು ಮಾಯಕದಾಗ ಮಾತಾಡಿಲ್ಲ, ಮಾತಾಡಬಾರ್ದು ಅಂತ ಬಿಟ್ಟಿನಿ. ಸರ್ ಕರ್ತಾ ಇದೆ. ಹಿಂಗಾದ್ರ ನಮ್ಮ ಕೈ ಮೀರ್ತತಿ. ಈ ಜನ ಅಲ್ಲಿ ಬಂದ್ರಂದ್ರೆ ನಿನ್ನ ಪರಿಸ್ಥಿತಿ ಏನಾಗತ್ತಿ, ಬಾಲು ಪಕ್ಷಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಯಾಕ್ರಿ? ಅದಕ್ಕ ಇನ್ನೊಂದು ಯಾರು ಆನಂದ್ ನಮ್ಗೌಡ
ಆನಂದ್ ನಾಮಗೌಡ್ ನಿನಗೆ ಸಭೆ ಮುಖಾಂತರ ಎಚ್ಚರಿಕೆ ಕೊಡ್ತೀನಿ, ನಾ DC-ಗೆ ಎಚ್ಚರಿಕೆ ಕೊಡಂಗಿಲ್ಲ, ನಿನಗ ಎಚ್ಚರಿಕೆ ಕೊಡ್ತೀನಿ. ಕಾರ್ಖಾನೆ ಬಂದ್ ಮಾಡಿ ವೇದಿಕೆಗೆ ಬಂದ್ರೆ ಸರಿ, ಬರದೇ ಹೋದ್ರೆ ನೀನು ಕಾರ್ಖಾನೆಗೆ ಬರ್ಬೇಕಾಕತಿ ಜನ ಅಂತಕ್ಕಂಥ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ನೀ ಎಲ್ಲರೂ ಆಟ ಆಡಿರ್ಬೇಕು ದಿನ ದಿವಸ, ಇನ್ನು ಆಟ ಆಡಕ್ ಆಗಂಗಿಲ್ಲ. ಏನ್ ಹೇಳ್ತೀರಿ ನೀವು? ಸರ್ಕಾರ ಒಂದು ಬೆಲೆ ನಿಗದಿ ಮಾಡೈತಿ, ಆ ಬೆಲೆ ಒಪ್ಕೋಬೇಕು. ಹೌದು, ಒಪ್ಕೋತಿದ್ದೆವು. ಏನ್ ಕಂಡೀಷನ್ ಅಂತಂದ್ರಪ್ಪ ನಡ್ಬಾರ್ಕ ಅಲ್ಲ, ಬೋರ್ಡ್ ಹಾಕ್ಬಿಟ್ಟ ಉಗಾರ್ದಾಗ ಯಾವ 150 ರೂಪಾಯಿ 3150 ರೂಪಾಯಿ ಕೊಡ್ತಾನೆ ಅಂತ ಕೇಳಿದ. ನೀವೇ ಮಾಡ್ಕೊಂಡಿರ್ತಂತ ಕಾರ್ಬಾರ್ ಅದು. ಸಕ್ಕರೆ ಮಂತ್ರಿ ಏನ್ ತಲೆ ಕಟ್ಟತ್ತ ನಾವು ಹೇಳಾಕ ವೇದಿಕೆ ಬಂದಿತ್ತಲ್ಲ. ಸರ್ಕಾರ ರೇಟ್ ಮುಗಿಸೈತಿ 3300 ರೂಪಾಯಿ, ಸಕ್ಕರೆ ಕಾರ್ಖಾನೆಯವರು 3250 ರೂಪಾಯಿ ಕೊಡ್ಬೇಕು, ಸರ್ಕಾರ 50 ರೂಪಾಯಿ ಕೊಟ್ಟೈತಿ. ಸ್ಪಷ್ಟವಾಗಿ ಎಲ್ಲಾ ಪೇಪರ್ ಹೋಯ್ತಿ, ಮೀಡಿಯಾಕ್ ಐತಿಲ್ಲ, ಆಯ್ತಲ್ರಿ? ಮತ್ತೆ ಎಲ್ಲಿ ಆದೇಶ ಪಾಲಿಸಿದಪ್ಪ ನೀನು? ಮತ್ತೆ ಈ ಲೀಸ್ಟ್ ಯಾರು ಗಾಡಿ ನೀವು ಕಾರ್ಖಾನೆಯವ್ರು ಮಾಡ್ಕೊಂಡ್ ಬಂದ್ರೆ ಸರ್ಕಾರ ಮಾಡೈತೆ ಇದನ್ನ ಈಗ ಕೇಳಿಸ್ತದೆ. ಈಗ ಸುತ್ತಲೇ ತಂದಿರಲ್ಲ ನೀವು, ಇದು ಸರ್ಕಾರ ಮಾಡೈತೆ, ನೀವ ಕಾರ್ಖಾನೆಯವ್ರ ನಡು ಹುಟ್ಟಿಸ್ಕೊಂಡ್ ಬಂದಿರತಕ್ಕಂಥ ಕೇಳ್ತಾನೆ. ಸರ್ಕಾರದ ಮಂತ್ರಿ ಜವಾಬ್ದಾರಿ ಇತ್ತ ಸಕ್ಕರೆ ಮಂತ್ರಿ ಏನ್ ಹೇಳ್ದ? 3300 ರೂಪಾಯಿ ಕೊಡ್ಬೇಕು ಅಂತ ಹೇಳಿ ಘೋಷಣೆ ಮಾಡಿವು. ಈ ಹೋರಾಟ ಹಿಂದಕ್ಕೆ ತಕ್ಕೊಂಡ್ರೆ ಅಲ್ಲಿ ಹೋಗ್ಬಿಟ್ರೆ ಅವ್ರು ಹೋರಾಟ ತಕೊಂಡು ಹೋಗ್ಲಿ. ಅವ್ರೇನೇನು ಬೇರೆ ಯಾರಲ್ಲ, ಅವರು ಹೋರಾಟಗಾರಲ್ಲ, ಅವ್ರಿಗೆ ತಿಳಿದಿಲ್ಲ, ದಿಕ್ ಸಂಸ್ಲಾಕ್ ಹೋಗ್ಯಾರ. ಅದು ದಿಕ್ ಸಂಸ್ಲಾಕ್ ಭಾಳ ಮರದಿವ್ಸ ಏನ್ ಮಾಡಿದ್ರು, ಉಗಾರ್ ಕಾರ್ಖಾನೆ ಹೋಗ್ಬಿಟ್ರು. ಅವ್ರದ್ದು ಭಾಳ ಹಿಂಗಾಗೈತಿ, ಓಡಾಡಕತ್ತಾವ ಆ ಕಡೆ ಈ ಕಡೆ. ಮಾತಾಕ ಸಾಲ ಸನ್ಮಾನ ಮಾಡ್ಕೊತ, ಯಾಕೆ ಸಾಲ ಸನ್ಮಾನ ಮಾಡ್ಕೊ, ಏನ್ ದೊಡ್ಡ ಸಾಧನೆ ಮಾಡಿರೋ ಪುಣ್ಯಾತ್ಮರ ನೀವು? ಮಳ ಏನ್ ದೊಡ್ಡ ಸಾಧನೆ ಮಾಡಿಲ್ಲ, ಸಾಲ ಸನ್ಮಾನ ಮಾಡ್ಕೋಬೇಡ್ರಿ. ನಿಮ್ಮನ್ನ ಏನ ಸನ್ಮಾನ ಮಾಡಕತ್ತಾರ, ಅರ್ಥ ಮಾಡ್ಕೋಬೇಕು ನೀವು. ಏನು ಸ್ವಯಂ ಘೋಷಿತ ಅಧ್ಯಕ್ಷ ಹಾಕಿದ್ರಿಂದ ನೀವು ಎಲ್ಲರೂ ಸಾಲ ಸನ್ಮಾನ ಮಾಡ್ಕೊಂಡಿ. ಆ ಫಂಕ್ಷನ್ ಅಲ್ಲ, ರೈತರಿಗೆ ಮೋಸ ಮಾಡುವಂತದಲ್ಲ, ನಿಜವಾದ ಹೋರಾಟ ಆಯ್ತು. ಬಾ, ನಿನಗೆ ತಾಕತ್ತಿದ್ರೆ ಇಲ್ಲಿ ಒಂದು ನಾವು ಅದನ್ನ ಬಾಳ ಹೇಳಂಗಿಲ್ಲ. ನಿನಗೆ ಮನುಷ್ಯತ್ವ ಇತ್ತಂದ್ರ ಆ ಸಾಲ ಸನ್ಮಾನ ಮಾಡ್ಕೊಳ್ಳೋದು ಬಿಡು. ಇವತ್ತು ಇನ್ನೂ ಹೋರಾಟಗಾರರು ರಸ್ತಾದಾಗ ಅದಾರ ಅಂತಕ್ಕಂಥ ನಿನಗೆ ಸೂಟಿ ಮುಟ್ಟಿಲ್ಲ, ಹೊಟ್ಟೈತಿಲ್ಲ. ಇವ್ರು ಯಾರು ಹೋಗಿಲ್ಲ ನಿನ್ನ ಕೇಳ್ತಾನ, ಅವನು ಒಂದ ಮಾತು ಕೇಳ್ತಾನ. ಯಾ ಚನ್ನಪ್ಪ ಪೂಜಾರಿ ವೇದಿಕೆಗೆ ಇವ್ರು ಯಾರು ಹೋಗಿಲ್ಲ, ನೀವು ಯಾರು ಹೋಗಿಲ್ಲ? ಒಟ್ಟರು ಹೋಗಿದೆ. ಮತ್ ಈಗ ನಿನ್ನ ಜನ ಇಲ್ಲಿ ಕೂತಾರೋ ಬೀದಿ ಮ್ಯಾಗ, ನಿನ್ನ ಜನ ಬೀದಿ ಮ್ಯಾಗ ಕೂತಾರ, ನೀ ಸನ್ಮಾನ ಮಾಡ್ಕೊಂತ ಎಂತ ನಾಚಿ ಗಡಿಗೆ ಜಲ ಹೇಳಿದ್ದ ಊರ್ ಹಾಕೊಂಡು ಸಾಯ್ಬೇಕಾಗಿತ್ತು. ನೀ ಖರೆ ಕೇಳಿದ್ರ ಏನ್ ಬಿಡ್ಸಾಕತ್ತಾನ ಮಾತಾಡಿದ್ದ? ನೋಡು, ಇನ್ನು ಮೇಲಕ್ ನಾವು ನಿರ್ಧಾರಕ್ಕೆ ಬರ್ಬೇಕಾಗತ್ತ. ನಾವು ನಮ್ಮ ಒತ್ತಡನ ನೋಡಿದ್ದೆವು, ಅಲ್ಲಿ ಎತ್ತಕಟ್ಟಿ ಅಂತ ನೋಡಿದ್ದೆವು, ಎಲ್ಲಾ ನೋಡಿದೆವು. ನಾವು ಒಂದು ತೀರ್ಮಾನಕ್ಕೆ ಬರ್ಬೇಕಾಗತ್ತೇನೆ. ಏನ್ ತೀರ್ಮಾನಕ್ಕಂದ್ರ ಸರ್ಕಾರ ಬೆಲೆ ಮಾಡಿದ್ದು ಒಪ್ಕೊಳ್ಳಂಗಿಲ್ಲ. ನೀವು 300ಕ್ಕೆ ಬಂದಿಲ್ಲ, 3300ಕ್ಕೆ ಅದಕ್ಕೂ ಒಪ್ಪಂಗಿಲ್ಲ. ಇನ್ನು ಮೇಲೆ ನಾವು ಹೇಳಿದಂತ ರೇಟ್ ಒಪ್ಕೋಬೇಕಾಗತ್ತ. ಕಾರ್ಖಾನೆ ಮಾಡೋಣ ಬೇರೆ, ನೀವು ಮಾಡೋದಂದ್ರೆ ಮಾಡೋಣ, ಮಾಡೋದ ಬೇಡದ ಬಿಟ್ಟು ಬಿಡೋಣ. ಎಲ್ಲಾರು ಅಭಿಪ್ರಾಯ ಬೇಕು, ಎಲ್ಲಾರು ಕೈ ಹಾಕ್ಬೇಕು. ಸತ್ತರ ಇಲ್ಲ, ಸತ್ತರ ಒಮ್ಮೆ ಸಾಯೋಣ. ಏನ್ ಒಳ್ಳೆ ಹುಟ್ಟಿ ಬರಂಗಿಲ್ಲ, ಜನ್ಮ ಒಮ್ಮೆ ಬಂದಿರ್ತತಿ. ಅದು ಏನ್ ಮಾಡ್ಬೇಕು ಮಾಡಿ ಸಾಯೋಣ. ಗೊತ್ತಾಯ್ತು? ಗುಲಾಮಿಗಿರಿಗಳಿಗೆ ಎಡ್ಮೇಸ್ ಬರ್ತಾರ ನೀವು. ನನಗೊಬ್ಬ ಇಲ್ಲಿ ನೋಡಿಲ್ಲ, ಬೆಳಗ್ಲೆ ಒಬ್ಬ ಅಜ್ಜ ಹೇಳ್ತಿದ್ದ, ಚೌಗಲ ಅಂತ ಹೇಳ್ತಿದ್ದ. ಅವ್ ಕೇಳ್ತಿದ್ದಾವ್, ಈ ಹೋರಾಟ ಹಂಗೈತಂದ್ರೆ ಅದು ಯಾರು ಗಂಡಸರ್ದ್ರ ಬರ್ರಿ ಅಪ್ಪ, ಯಾರು ಗಂಡಸರ್ದ್ರ ಬರ್ರಿ ಅಪ್ಪ ಅನ್ನೋದು ಅಂತ ಪರಿಸ್ಥಿತಿ ಆಗೈತೆ. ಹಂಗೇನಿಲ್ಲ, ನಾವೆಲ್ಲಾರು ಗಂಡಸರದೇವ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಮಾಡ್ತೇವೆ. ಇವತ್ತು ನೋಡ ವಿಚಾರ ಮಾಡ್ಕೋರಿ. ಇವತ್ತು ರಾತ್ರಿ ಬೆಳತಾನೆ ವಿಚಾರ ಮಾಡ್ಕೋರಿ. ನಾಳಿನ ದಿವಸ
ನಮ್ಮ ಹೆಂಡ್ರು, ನಮ್ಮ ಮಕ್ಕಳು, ನಾವು ದನ ಕರ ಟ್ರ್ಯಾಕ್ಟರ್ ಎಲ್ಲಾನು ಇಲ್ಲೇ ಮೊದಲದಾಗಿರ್ತಾವಕ್ಕಂತ ಸ್ಪಷ್ಟವಾಗಿರ್ತಾವ. ಆ ಗಾಡಿ ಅನುಕೂಲ ಮಾಡ್ಕೊಡ್ರಪ್ಪ, ಸಾಕಾಗಿ ಹೋಗೈತೆ ಜನರಿಗೆ ಬ್ಯಾಸರ ಬಿಟ್ಟಿವಿ ನಾವು. ಎಂತ ಸರ್ಕಾರ ಹೋಗ ಇದು ನನ್ನ ಸ್ವಂತ ವೈಯಕ್ತಿಕ ವಿಚಾರ. ಇನ್ನೂ ಕಮಿಟಿ ಐತಿ, ಕಮಿಟಿ ನಿರ್ಣಯ ಆಗತ್ತೆ. ಮತ್ತೆ ಬ್ಯಾಡಪ್ಪ ಏನು ಬೇಡ, ಅವ್ರು ಎಟ್ಟ ಕೊಟ್ಟಾಡ್ಕೊಡ್ಲಿ, ನಾವು ಬಿಟ್ಟು ಬಿಡೋಣ ಅಂದ್ರೆ ಇವತ್ತ ಬಿಟ್ಟು ಬಿಡೋಣ. ಮತ್ತೆ ಹಂಗೊಂದು ಬೇಡ, ಯಾಕಂದ್ರ ಬಾಳ ಮಂದಿ ನಮ್ಮನ್ನೇನು ಬಾಳ ಮಂದಿ ಕೇಳಂಗಿಲ್ಲ. ಇಲ್ಲಿ ನಮ್ಮ ಸಭಾಸದರು ಮುಖಂಡರಿದ್ದವ್ರಿಗೆ ಎಲ್ಲಾರ್ಗಿ ದಿವಸ ಫೋನ್ ಬರ್ತಾವ. ಪರಿಸ್ಥಿತಿ ಒಂದು, ಅವರು ಪ್ರಕಟಣೆ ಏನ್ ಕೊಟ್ಟಾರ, ನಿಮಗೂ ಒಂದು ಗುಮಾನಿ ಇರ್ಲಿ, ನಿಮಗೆ ತಲೆಯಾಗೈತಲ್ಲ ಗೊತ್ತಿಲ್ಲ, ನಾವು ಯಾವ ಹಂತಕ್ಕೆ ಬಂದೇವ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಾ ಹೇಳಿಬಿಡ್ತೀನಿ ನಿಮಗೆ. ಯಾಕಂದ್ರೆ ನಾವು ಇವ್ರು 3,500 ಕೇಳ್ತಾರಪ್ಪ, ಹೆಂಗ್ ಸಾಧ್ಯ ಅನ್ಬೋದು ನೀವು ಕೇಳ್ರಿ. ಅವರು 3,300 ಕೊಡಾಕ್ ರೆಡಿ ಇದ್ದಿದ್ದಿಲ್ಲ. ಪುಣ್ಯಾತ್ಮರ ನೀವು ಬೀದಿ ಮೇಲೆ ಬಂದು ಕಂಟಿನ್ಯೂ ಎಲ್ಲಾ ತಗದ ಬಿಟ್ಟು ಮಣಿ ಪೆಂಡ ಬಿಟ್ಟು ಗುತ್ತಿಸಿದ 300 ಹಂತಕ್ಕ ಜಿಲ್ಲಾಧಿಕಾರಿ ಒಪ್ಪಿಸ್ತಾರಂತ ಯಾರು, ಅದಕ್ಕೂ ಅವ್ರು ನಮ್ಮ ಕೋರ್ ಕಮಿಟಿ ಒಳಗೆ ವಿಚಾರ ಮಾಡ್ಕೊಂಡು ಹೇಳ್ತೇವೆ ಅಂತೇಳಿ ಹೋದವ್ರು ಇನ್ನೂ ಬಂದಿಲ್ಲ. ಹೌದಾ? ನಿಮ್ ಏನಾದ್ರು ತಲೆ ಬೇರೆ ಇರ್ಬೋದು. ಅವ್ರು 300 ಕೊಪ್ಪ್ಯಾರು ಇವ್ರ ಮಾಡಿ ಹಚ್ಚಾರ ಅನ್ನೋದಿಲ್ಲ. ದಯವಿಟ್ಟು ಅವರು ಹೇಳಿದ್ರು ನಾವು ಸರ್ಕಾರದ ಆದೇಶ ಪಾಲನೆ ಮಾಡ್ತೇವೆ ಅಂತ ಹೇಳಿದ್ರು. ಸರ್ಕಾರ ಆದೇಶ ಪಾಲನೆ ಮಾಡೋರು. ನಾನು ಇನ್ನೊಂದು ಕೇಳ್ಬಿಡ್ತೀನಿ, ಕಾರ್ಖಾನೆ ಮಾಲೀಕ ನಿಮಗೆ ನಾಲಿಗೆ ಆಟದ ಅಂತ ಕೇಳ್ತಾನ. ನಾಲಿಗೆ ಒಂದದಾವ ಎರಡದ ಹುಡುಗತ್ತೆ. ಬೊಮ್ಮಾಯಿ ಅವ್ರು ಇದ್ದಾಗ 150 ರೂಪಾಯಿ ಕಾರ್ಖಾನೆ ಅವ್ರು ಕೊಡ್ಬೇಕಂತ ಹೇಳಿದ್ರೆ 55 ಹೋಗಿತ್ತು ನಿಮ್ ಸರ್ಕಾರ ಪಾಲನೆ ಮಾಡಕ್. ಕೇಳೋಣ ಬೇಡದ್ರ ಅಲ್ಲ, ಇವತ್ತು ಮಾತ್ರ ಮುಖ್ಯಮಂತ್ರಿ ಹೇಳಿದ ಆದೇಶ ಪಾಲಿಸ್ತೀರಿ, ಅವತ್ತೇ ಹೋಗ್ತಕ್ಕಂಥ. ಅದ್ರ ಜೊತೆಗನ ಅವರು ಏನಂದ್ರು, ಇಲ್ಲ ಬೇಡ ಇಂಥ ಸಂದರ್ಭ ಬಹಳ ಇದು ಐತಿ, ಮುಂದೆ ನೋಡೋಣ ಅಂತ ವಿಚಾರ ಮಾಡಿದಾಗ ನಮ್ಮ ಸಭಾಸದರು ಯಾರು ಒಪ್ಕೊಂಡಿಲ್ಲ. ನಾವು ನೇರವಾಗಿ ಎಲ್ಲಾರು ನಿಮ್ಮ ದಶಿಂದ 3,350 ರೂಪಾಯಿ ಕೊಡ್ರಿಪ್ಪ ಪುಣ್ಯಾತ್ಮನ ಅಂತ ಕೇಳಿಬಿಟ್ಟ. ಮತ್ತೊಂದೇನು ಕೇಳಿಲ್ಲ, ಕೇಳಿಬಿಟ್ಟ ಹೇಳಿಲ್ಲ. ಅದಕ್ಕ ಅವ್ರು ಇದಕ್ಕೂ ಬಗ್ಗಾಗ್ತಾ ಇರಲ್ವೋ ಗೊಬ್ಬರ ಕೊಟ್ರೆ, ಈಗ ಇದಕ್ಕೂ ಬಗ್ಗಾಗ್ತಾ ಇರಲ್ಲ. ಅದಕ್ಕೆ ಅವ್ರು ಬಗ್ಸುವಂತ ಕೆಲಸ ನಾವು ಮಾಡ್ಬೇಕತಿ. ಅದಕ್ಕೆ ದಯವಿಟ್ಟು ನಾಳೆ ನ್ಯೂಸ್ ನಾನು ಹೇಳ್ತೇನೆ, ನಾನು ವೈಯಕ್ತಿಕ ಹೇಳ್ತೇನೆ. ಆದ್ರೂ ಹಿಂದಾಗಡೆ ಕಮಿಟಿಗಳು ಡಿಸ್ಕಸ್ ಆಗಲಿ. ಟ್ರ್ಯಾಕ್ಟರ್ಗಳು ಎಷ್ಟು ಟ್ರ್ಯಾಕ್ಟರ್ಗಳದಲ್ಲ, ಇಂಜನ್ಗಳು ಟೇಲರ್ ಬೇಡ, ಇಂಜನ್ಗಳು ಎಷ್ಟು ತಗೊಂಬರ್ರಿ, ಎತ್ತಿನ ಗಾಡಿ ತಗೊಂಬರ್ರಿ, ಎಲ್ಲಾ ಯುವಕರು ಬರ್ರಿ. ನಾಳೆ ದಿವಸ ಕಣ ಕಂಡತ್ ಏನಾಕತ್ತಾಗತ್ತೆ. ನಾಳೆ ದಿವಸ ಹೋರಾಟ ರೆಡಿ ಇದ್ದೀನಿ ನಾನು, ಆಮೇಲೆ ಡಿಸ್ಕಸ್ ಮಾಡ್ತಾರ. ಅದಕ್ಕ ಟೈಮಿಂಗ್ ಹೇಳ್ತೇವೆ, ಟೈಮಿಂಗ್ ಹೇಳ್ತೇವೆ ನೋಡು, ಚರ್ಚೆ ಮಾಡಿ ಹೇಳ್ತೇವ. ನೀವು ಇಲ್ಲ ದಿವಸದ ಗತೆ ಈಗ ಬಂದ ನಡೆಯಂಗಿಲ್ಲ. ಈಗ ಹೇಳ್ಬಿಡ್ತೇವೆ ನಾವು, ನಿಮ್ ಪವರ್ಫುಲ್ ಹೆಂಗಿರ್ಬೇಕಂದ್ರ ಇಲ್ಲ ಎಲ್ಲಾ ಯುವಕರದ್ರೆ ಜಾಸ್ತಿ ನೋಡಿ. ನಾನು ಯುವಕರಿಗೆ ಕರೆ ಕೊಟ್ಟಿನಿ, ಯುವಕರಿಗೆ ಜಾಸ್ತಿ ಬಂದಿರಿ. ದಯವಿಟ್ಟು ನಿಮಗೆ ವಿನಂತಿ ಮಾಡ್ಕೊತೀನಿ, ಬರ್ಬೇಕಾದ್ರೆ ಹೆಂಗ್ ಬರ್ಬೇಕಂದ್ರ ಯಾವ ಟೈಮ್ ಕೇಳ್ತಾವ ಆ ಟೈಮ್ ಕಂಪಲ್ಸರಿ ಬರ್ಬೇಕು. ಏನ್ ಮಾಡುತ್ತೇವೆ ಅಂತ ಅದನ್ನ ಮಾಡೇ ತಿರ್ಬೇಕಂತಕ್ಕಂಥದ್ದು. ಅದಕ್ಕ ನಮ್ಮ ಎಲ್ಲ ಆಗೈತಿ, ಎಷ್ಟು ಸರಿಬೇಕಾಗೈತಿ. ಸಾಕಂತ ಸರ್ದಿವು. ಅವ್ರು ಇನ್ನೂ ಸರ್ದಿಂದ ಏನ್ ಮಾಡ್ತಾರೆ, ನಿಮ್ಗೆ ಹಿಟ್ಟಿಗೆ ಬಿಡ್ತಾರ. ಹಿಟ್ಟಿಗಿಸ್ಕೋತೀರ ಏನೋ ಓದ್ತಿರೋ ಹಾಳೆ ಒಟ್ಟಾಗಿ ರೆಡಿ ಅದಿರ. ಓಕೆ, ಹೆಂಗ್ ಬೇರೆ ಬೇರೆ ಮಾತಾಡೋರು ಮಾತಾಡ್ಲಿ. ನಾನು ಮಾತು ಮುಗಿಸ್ತೀನಿ. ಎಲ್ಲಾರ್ಗಿ ನೀವು ಇಲ್ಲಿ ತರ ಶಾಂತರಿಂದ ಹೋರಾಟ ಮಾಡ್ಕೊಂಡ್ ಬಂದಿರ್ತಂತ ಅದಕ್ಕಾಗಿ ನಿಮ್ಗೆ ಎಲ್ಲಾರ್ಗಿ 101 ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಈಗ ನಮ್ಮ ನಿಮ್ಮ ಎಲ್ಲ ಒಂದು ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷರಾದಂತ ಕುತುಬುದ್ದೀನ್ ಖಾಜಿ ಅವ್ರು ನೋಡು, ವಯಸ್ಸು ಎಷ್ಟಾಗ್ಯಾವು. ಈಗ ನಿರಂತರ ಹೋರಾಟದಾಗ ಜೀವನ ಹಂಗೆ ಅವರು ಇವನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾರೆ. ಒಂದಿಟ್ಟು ಜಾಗೃತಿ ನಮಸ್ಕಾರ ಎಲ್ಲರಿಗೆ. ಬಲೋ ಭಾರತ್ ಮಾತಾ ಕಿ, ಬಲೋ ಕರ್ನಾಟಕ ಮಾತಾ ಕಿ. ರೈತರ ಹೋರಾಟಕ್ಕೆ
ನ್ಯಾಯಸಮ್ಮತ ಬೇಡಿಕೆಗೆ ನ್ಯಾಯಸಮ್ಮತ ಬೇಡಿಕೆಗೆ ಬೆಂಬಲ ಬೆಲೆ ಸಿಗಲೇಬೇಕು. ಬೆಂಬಲ ಬೆಲೆ ಸಿಗಲೇಬೇಕು. ರೈತರ ಹೋರಾಟಕ್ಕೆ ಅವತ್ತೂರಿ ನಾ 70 ವಯಸ್ಸು ಇನ್ನ ಏನಿಲ್ಲ, ಸ್ಟಾರ್ಟ್ ಐತಿದ್ದು ನಿಮ್ಮ ಹೋರಾಟ. ಬಂಧುಗಳೇ, ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ರೈತ ಮುಖಂಡರುಗಳೇ, ಈಗಾಗಲೇ ನಮ್ಮೆಲ್ಲ ಹಿರಿಯರು ಹೇಳಿದರು, ನಾನು ರೈಲ್ವೆ ಹೋರಾಟಗಾರ. ಈ ರೈಲ್ವೆ ಬಗ್ಗೆ ನಾನು ಅಂಕಿ ಸಂಕೇತ ಸಮೇತವಾಗಿ ಸರ್ಕಾರಕ್ಕೆ ಮಾರ್ಗದರ್ಶನ ಮಾಡುವಂತ ಒಂದು ಜ್ಞಾನ ಹೊಂದಿರತಕ್ಕಂಥವನು. ಸರ್ಕಾರಕ್ಕೆ ನಾನು ಇದು ಕೊಡ್ತೀನಿ, ಸಲಹೆ ಕೊಡ್ತೀನಿ, ಹಿಂಗ್ ಮಾಡ್ರಿ ಆಗ್ಲಾರ್ದು. ಆದ್ರೆ ರೈತರ ಬಗ್ಗೆನು ನಾನು ರೈತ. ಕಾಜಿ ಬುದ್ಯಾಳ ಗ್ರಾಮ ಅಂದ್ರೆ ಬದಾಮಿ ತಾಲೂಕಿನ ಕಾಜಿ ಬುದ್ಯಾಳ ಗ್ರಾಮ ಐತಿ. ಅಲ್ಲೇ ಕಾಜಿ ಬುದ್ಯಾಳ ಅಂದ್ರೆ ಅಲ್ಲೇ ಜಾಗೀರ್ದಾರ ನಾನು. 2,000 ಎಕರೆ ಜಮೀನ್ದಾರ ನಮ್ಮ ಮನೆತಾಣ, ನಾನಲ್ಲ, ನಮ್ಮ ಮನೆತಾಣ ಅಂದ್ರೆ ಕಾಜಿ ಮನೆತಾಣ ಅಂದ್ರೆ ಇನಾಮಿ ಜಮೀನು. ಅದು ಅಂದ್ರೆ ರೈತರದ್ದು ಏನು ಪರಿಸ್ಥಿತಿ ಐತಿ ಅದನ್ನು ಹೇಳ್ತೀನಿ. ಈ ಹೋರಾಟ ನಾವು ಯಾಕೆ ಮಾಡಕತ್ತೀವೋ ಸರ್ಕಾರ ಅರ್ಥ ಮಾಡ್ಕೋಬೇಕು. ಅಂದ್ರೆ ಭೂಮಿ ಇದ್ದಾವ ಅಂತ ರೈತ ಯಾವ ಕಷ್ಟದಿಂದ ಹೋಗಾಕತ್ತಾನ ಅಂತ ಬೇರೆದವ್ರ ಮೇಲೆ ಹೇಳಂಗಿಲ್ಲ. ನಮ್ಗೆ ಆದಂತ ಒಂದು ಪರಿಸ್ಥಿತಿ ಅಂದ್ರೆ ರೈತರಿಗೆ ಏನ ತೊಂದರೆ ಆಗಾಕತ್ತೈತಿ ಅದನ್ನ ಹೇಳ್ತೇನೆ. ನಮ್ದು ಜಮೀನು ಈಗಾದ್ರೂ 100 ಎಕರೆ ಇತ್ತು ನಮ್ಮ ಜಮೀನು, ಅಲ್ಲೇ ಬಾಗಲ್ ಇದ್ರಾಗ ಕಾಜಿಬಿದ್ದಾಳ. ಬಂಧುಗಳೇ, ಇವತ್ತು ರೈತ ಮಳಿ ಭಾಳ ಆತು, ಆದ್ರೂ ಬೆಳೆ ಹಾಳಾತು. ಅವ ಕಷ್ಟದಾಗ ಅದ. ಮಳಿ ಆಗ್ಲಿಲ್ಲ ಕುಂದರಪ್ಪ ತಮ್ಗಳ ಆ ಬೆಲೆ ಎಲ್ಲ ಬರ್ತೈತಿ ಈಗ ಇಕ್ಕಟ್ಟ. ಆದ್ರೆ ನಿಮ್ಗೆ ಹೇಳ್ತೀನಿ, ಮಳಿ ಆಗ್ಲಿಲ್ಲ ಅಂದ್ರು ಬೆಳೆ ಹಾಳಾತು. ಮಳಿನೂ ಬಂತು, ಬೆಳೆನೂ ಬಂತು. ಬೆಳೆ ಹಾಳಾಗ್ಲಿಲ್ಲ, ಸಮೃದ್ಧವಾಗಿ ನಾ ಬೆಳೆದೆ. ಬಜಾರ್ದಾಗ ರೇಟ್ ಇರಂಗಿಲ್ಲ, ಚಲೋ ಬೆಳೆದೈತಪ್ಪ, 100 ಚೀಲ 200 ಚೀಲ ಬೆಳೆದೈತಿ, ರೇಟ ಇಲ್ಲ. 200 ಚೀಲ ಬೆಳೆಯಕ ಏನು ಖರ್ಚು ಮಾಡಿರ್ತೀವೋ 200 ಚೀಲ ಬೆಳೆ ನಾವು ಮಾರಾಟ ಮಾಡಿದರೆ ಅದು ದುಡ್ಡು ಹೊಳೆ ಬರ್ತಾ ಇಲ್ಲ. ಇದು ರೈತನ ಪರಿಸ್ಥಿತಿ ಐತಿ. ಇವತ್ತ ನಾ ಬರುವಾಗ ನಮ್ಮ ಭಾಗದೊಳಗ ಉಳ್ಳಾಗಡ್ಡಿ ಬೆಳೆದವರು ಒಬ್ರು ಆ ಉಳ್ಳಾಗಡ್ಡಿ ಹೇರಿ ಬಜಾರ್ಕ ಕಳಿಸಿಲ್ಲ. ಯಾಕೆ ಕಳಿಸಿಲ್ಲ? ಅದನ್ನ ಕಟ್ ಮಾಡಿ ತುಂಬಿ ತಗೊಂಡು ಹೋಗಿ ಅಲ್ಲೇ ಟಾಟಾ ಮಾರ್ಕೆಟ್ ಹಾಕ್ಬೇಕಂದ್ರ ಅದನ್ನ ಬಾಡಿಗೆ ಕೂಲಿ ಬೆಳೆದಿತ್ತು ಬೀಜ ಗೊಬ್ಬರ ಅದನ್ನ ಹೊಳೆ ಬರಂಗಿಲ್ಲ, ಅಲ್ಲೇ ಬಿಟ್ಬಿಟ್ಟಾರ. ಇಂಥ ಪರಿಸ್ಥಿತಿ ರೈತಂದೈತಿ. ಅಂತ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಇವತ್ತ ನಾನು ಈ ಫ್ಯಾಕ್ಟ್ರಿ ಮಾಲಕರು ಇವತ್ತು ಬಜಾರ ಎಲ್ಲರೂ ದುಡ್ಡು ಗಳಿಸಾಕತ್ತಾರ. ಫ್ಯಾಕ್ಟರು ಕೋಟಿ ಗಟ್ಟಲೆ ದುಡ್ಡು ಗಳಿಸಾಕತ್ತಾರ. ಒಂದೊಂದು ಬಿಟ್ಟು 10 ಫ್ಯಾಕ್ಟ್ರಿ ಗಳಿಸಾಕತ್ತಾರ. ನೀವು ಕೋಟಿ ಗಟ್ಟಲೆ ಗಳಿಸಿದ್ರು ತಿನ್ನೋದು ಅನ್ನನೇ. ಅನ್ನನ ತಿಂತಿರಲ್ಲ. ಏನು ಬಂಗಾರ ಅಂಗಡಿ ಬಂಗಾರ ತಿಂತಾನ, ಬ್ಯಾಂಕ್ನಾಗ ರೊಕ್ಕ ತಿಂತಾನ, ಸಕ್ರಿ ಫ್ಯಾಕ್ಟ್ರಿ ಅವ ಸಕ್ರಿ ತಿಂತಾನ, ತಿನ್ನಂಗಿಲ್ಲ. ಏನ್ ತಿಂತಾರ? ಅನ್ನ ಯಾರು ಬೆಳಿತಾರ? ರೈತರು ಬೆಳಿತಾರಪ್ಪ. ನಾವು ಕುಡಿದು ನಾವು ಕಷ್ಟಪಡೋದು. ಇವತ್ತು ನುಕ್ಸಾನ ಆಗಲಿ, ಇವತ್ತು ಫಾಯ್ದೆ ಆಗಲಿ, ಇವತ್ತು ಬೆಳೀಲಾರ್ದೆ ಇರಲಿ, ನಾವು ದುಡಿದು ನಿಮ್ಗೆ ಅನ್ನ ಹಾಕಿದಾಗ ನೀವು ಅನ್ನ ತಿಂದು ಬದುಕಿರಿ ಅನ್ನುವಂತಾರು ಎಚ್ಚರಿಕೆ ಇವತ್ತು ಸರ್ಕಾರಕ್ಕೂ ಇರಬೇಕು. ಇಲ್ಲಿ ನಡೆದಂತ ಒಂದು ಫ್ಯಾಕ್ಟರಿಗಳ ಮಾಲಕರು ಯಾರದಾರಲ್ಲ ಅವ್ರಿಗೂ ಅರ್ಥ ಆಗ್ಬೇಕು ಅನ್ನುವಂತ ಮಾತನ್ನ ನಾನು ಹೇಳ್ತೀನಿ. ಬಹಳ ಕಮ್ಮಿ ರೇಟ್ ಕೇಳಿದ್ರು ನೀವು, 3,500. ಯಾಕಂದ್ರೆ ನಾನು ಲೆಕ್ಕ ನೋಡಿದೆ, ಒಬ್ರು ಹೇಳಿದ್ರು ಪಂಡಿತರು
ಬರೇ ನೀವು ಕಬ್ಬ ಕೊಡ್ತೀರಿ ಅಂದ್ರೆ ಕಬ್ಬಲಿಂದ ಏನೇನು ಉತ್ಪಾದನೆ ಫ್ಯಾಕ್ಟರಿ ಅವ್ರು ಮಾಡ್ತಾರೆ. ಇವತ್ತು ಶರಾಯಿ ತಯಾರು ಮಾಡ್ತಾರೆ, ಇವತ್ತು ವಿದ್ಯುತ್ ತಯಾರು ಮಾಡ್ತಾರೆ. ಅದರಾಗಿದ್ದಂತ ಕಸವನ್ನು ಕೂಡ ಮಾರಿ ದುಡ್ಡು ಗಳಿಸ್ತಾರೆ, ದುಡ್ಡು ತಗೊಂಡ್ತಾರೆ. ಇಂಥವೆಲ್ಲ ಫೈದೆ ಇದ್ದಾಗ ರೈತರಿಗೆ ಒಂದು 500 ಹೆಚ್ಚು ಕೊಟ್ರೆ ಇನ್ನು ನಿಮ್ದೇನು ಕೆಡ್ತೈತಿ ಅನ್ನುವಂತ ಎಚ್ಚರಿಕೆಯನ್ನ ನಾವು ಕೊಡ್ತೀವಿ. 4,000 ಕೇಳಬೇಕಾಗಿತ್ತು, 3,500 ಕೇಳಿರಿ. 3,500 ನೀವು ಕೊಡಬೇಕು. ಕೊಡಲಿಲ್ಲ ಅಂದ್ರೆ ಈ ಹೋರಾಟ ನಿಲ್ಲಂಗಿಲ್ಲ. ನಾವು ಸರ್ಕಾರದ ಮೇಲೆ, ಫ್ಯಾಕ್ಟ್ರಿಗಳ ಮೇಲೆ ದಬ್ಬಾಳಿಕೆ ಮಾಡ್ತಾ ಇಲ್ಲ. ನಿಮಗೆ ಅಂಜಸಿ ರೊಕ್ಕ ತಗೊಳಕಿಲ್ಲ ಗೊತ್ತಿಲ್ಲ. ನಾವು ದುಡಿದೀವೋ, ದುಡಿದು ನಿಮ್ಗೆ ಕೊಡ್ತೀವೋ, ನೀವು ಅದರ ಕೈದೆ ತಿಂತೀರಿ, ಅದ್ರಾಗ ನಮ್ಗೊಂದು ಸ್ವಲ್ಪ ಕೊಡ್ರಪ್ಪ ಅಂತ ಕೇಳಾಕತ್ತೀರಿ. ನೀವು ಕಬ್ಬ ಬೆಳೀಲಿಲ್ಲ ಅಂದ್ರೆ ನಿಮ್ಮ ಫ್ಯಾಕ್ಟ್ರಿ ನಡೀತಾವೇನ? ನಿಮ್ಮ ಫ್ಯಾಕ್ಟ್ರಿ ನಡೀಲಿಲ್ಲ ಅಂದ್ರೆ ನಿಮಗೆ ಫೈದೆ ಸಿಗತ್ತೇನ? ಸಿಗಂಗಿಲ್ಲ. ಅದರಂತೆ ನೀವು ನಿಮ್ಗೆ ಸಿಗುವಂತ ಒಂದು ಹೆಚ್ಚಿನ ಫೈದೆದೊಳಗ ರೈತರಿಗೆ 3,500 ಅಲ್ಲ 4,000 ರೂಪಾಯಿ ಕೊಡ್ಬೇಕಂತೇಳಿ ನಾವು ಒತ್ತಾಯನ್ನ ಮಾಡ್ತೀನಿ, ಸರ್ಕಾರಕ್ಕೆ ಮಾಡ್ತೀನಿ. ಆಮೇಲೆ ಮೊನ್ನೆ ಒಂದು ತೀರ್ಮಾನ ತಗೊಂಡ್ರು ರಾಜ್ಯ ಸರ್ಕಾರದವರು, ರೈತರ ಒಂದೇ ನಮೂನೆ ಎಲ್ಲರಿಗೂ ಸೇರಿಸಿ ಯಾರ್ಯಾರ್ದು ಯಾವ ಭಾಗನಾಗ ಏನೇನು ಸಮಸ್ಯೆ ಐತಿ ಬೇರೆ ಬೇರೆ ಇರ್ತಾವ. ಆ ಜಿಲ್ಲಾದವ್ರಿಗಿದ್ದ ಸಮಸ್ಯೆ ನಮ್ಮ ಜಿಲ್ಲಾದಾಗ ಇರಂಗಿಲ್ಲ, ನಮ್ಮ ಜಿಲ್ಲಾದಾಗಿದ್ದ ಸಮಸ್ಯೆ ಇನ್ನೊಂದು ಕಡೆ ಇರಂಗಿಲ್ಲ. ಅದಕ್ಕೆ ಎಲ್ಲಾ ಭಾಗದ ರೈತರನ್ನ ಸೇರಿಸಿ ಎಲ್ಲರ ಅಭಿಪ್ರಾಯನ ಕಲೆಕ್ಟ್ ಮಾಡಿ ಒಂದು ನ್ಯಾಯ ಸಮ್ಮಿತವಾದಂತ ಬೆಲೆಯನ್ನ ನಿಗದಿತ ಮಾಡಬೇಕಾಗಿತ್ತು. ಒಂದ್ ತರ್ಪ ಒಂದು ಕಡೆ ಏನು ಮಾಡಿದ್ರು 3,300 ಅಂತ ಘೋಷಣೆ ಮಾಡಿದ್ರು. ಆಯ್ತು ಮಾಡಿದ್ರಲ್ಲ, ಸಮೀರ್ವಾದಿ ಒಳಗ ನಿನ್ನಿದು ಒಂದು ಪೇಪರ್ನಾಗ ನೋಡಿದೇನ ಅವರು, ಆ ಫ್ಯಾಕ್ಟ್ರಿ ಅವರು ಸರ್ಕಾರ ಮಾಡಿದ್ದ ರೇಟಿಗೆ ನಾವು ಒಪ್ಪಿಗೆ ಇಲ್ಲ ಅಂದ್ರು. ಅಂದ್ರೆ ಸರ್ಕಾರ ಆಯ್ತೋ ಇಲ್ಲೋ, ಸರ್ಕಾರ ತೆಗೆದುಕೊಂಡಂತ ನಿರ್ಧಾರಕ್ಕೆ ಫ್ಯಾಕ್ಟ್ರಿ ಅವ್ರಿಗೆ ಒಪ್ಪಿಸಿ ನೀವು ನಿರ್ಧಾರ ತಗೋಬೇಕಾಗಿತ್ತು. ನಿರ್ಧಾರ ತಗೊಂಡ್ರಿ, ಅಲ್ಲೇ ರೈತರು ಬಡಿಯಾಡಕತ್ತಾರೆ. ಸರ್ಕಾರ 3,300 ಫಿಕ್ಸ್ ಮಾಡೈತಿ ರೇಟ್, ನೀವು ಕೊಡಂಗಿಲ್ಲ ಅಂತೀರಿ ಹೆಂಗ ಅಂತ ಹೇಳಿ ಅಲ್ಲಿ ಬಡಿಯಾಡಕತ್ತಾರೆ. ಇಂಥ ಒಂದು ವ್ಯವಸ್ಥೆ ಇದ್ದಾಗ ಬಂಧುಗಳೇ, ನಾವು ಕಾನೂನನ್ನು ಮುರಿಬಾರ್ದು, ಕಾನೂನಿನ ವಿರುದ್ಧ ನಾವು ಹೋಗೋಂಗಿಲ್ಲ. ನಮಗೆ ಏನು ಬೇಕು, ನಮಗೊಂದು ಬೆಂಬಲ ಬೆಲೆ ಬೇಕು. ನಾವು ಶಾಂತಿಪೂರ್ವಕವಾಗಿ ಒಂದು ಕಾನೂನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಅಡಿಯಲ್ಲಿ ನಮ್ಮ ಬೇಡಿಕೆ, ನಮ್ಮ ಮಾಗಣಿಯನ್ನ ಈಡೇರುವವರೆಗೂ ನಾವು ಹೋರಾಟ ಮಾಡಬೇಕು. ನಾವು ಕಾನೂನನ್ನು ಮುರಿದು ಹೋರಾಟ ಮಾಡಿದೀವಿ ಅಂದ್ರೆ ಹೋರಾಟ 1 ದಿವಸ 2 ದಿವಸ ಮುರಿದು ಹೋಗುತ್ತೆ. ಆದ್ರೆ ಸರ್ಕಾರಕ್ಕೆ ಬಿಸಿ ತಟ್ಟಂಗಿಲ್ಲ. ಬಿಸಿ ತಟ್ಟಿಸ್ಬೇಕಂದ್ರೆ ಕಾನೂನಕ್ಕೂ ಗೌರವ ಕೊಡ್ಬೇಕು, ನಮ್ಮ ಬೇಡಿಕೆ ಈಡೇರಬೇಕು. ಸಮಾಧಾನವಾಗಿ, ಶಾಂತಿಪೂರ್ವಕವಾಗಿ, ಗೌರವಪೂರ್ವಕವಾಗಿ ಸರ್ಕಾರಕ್ಕೆ ಬಿಸಿ ತಟ್ಟಿಸಿ ನಮಗೆ ಸಿಗುವಂತ ಒಂದು ನ್ಯಾಯವನ್ನ ನಾವು ಪಡ್ಕೊಳ್ಳೋಣ. ಅದರಂತೆ ನಾ ರೈಲ್ವೆದು ಒಂದು ಸ್ವಲ್ಪ ಹೇಳ್ಬಿಡ್ತೀನಿ ನಿಮಗೆ. ಈಗಾಗಲೇ ಬಾಗಲಕೋಟೆಯಿಂದ ಕುಡಿಸಿ, ಆದರೂ ಕಾನೂನು ನಾವು ಮಾಡಿವು, ಕಾನೂನು ಅಡಿಯಲ್ಲಿ ನಾವಿರ್ತೀವಿ, ಅವ್ರೇನ ಕಾನೂನದ ಮೇಲೆ ದಬ್ಬಾಳಿಕೆ ರೈತರ ಮೇಲೆ ಮಾಡಕ್ ಬಂದ್ರೆ ಅದನ್ನ ನಾವು ನೋಡ್ಕೊಳ್ಳೋಣ. ನಾವು ಎದುರಿಸುವಂತ ತಾಕತ್ತು ಸಾರ್ವಜನಿಕರಿಗೆ ಐತಿ ಅನ್ನುವಂತ ಮಾತನ್ನು ಹೇಳಿ ಬಹಳ ಸಂತೋಷ. ಪಾಪ ಎಷ್ಟು ಒಂದು 50-60 ಹಳ್ಳಿ ಜನ 12 ದಿನಗಳಿಂದ ನಿರಂತರ ತಮ್ಮ ಒಂದು ಆದಂತ ಅನ್ಯಾಯವನ್ನ ನಮಗೆ ಸರಿಪಡಿಸ್ರಿ ಅಂತ ಹೇಳಿ ಒಂದು 5 ಗಂಟೆ ಆಗಿಲ್ಲ, ಎಲ್ಲರೂ ಶಾಂತಪೂರ್ವಕವಾಗಿ ನೀವು ಹೋರಾಟ ಮಾಡಕತ್ತೀರಿ. ಸರ್ಕಾರ ಸೀರಿಯಸ್ ಆಗಿ ತಗೋಬೇಕು. ಫ್ಯಾಕ್ಟ್ರಿ ಅವರು ಎಲ್ಲರೂ ಅದನ್ನ ಗಣನೀಯಾಗಿ ತೆಗೆದುಕೊಂಡು ನಿಮ್ಮ ಒಂದು ನ್ಯಾಯ ಸಮ್ಮಿತವಾದಂತ ಬೇಡಿಕೆ ನೀವೇನು ಬಹಳ ಕೇಳಿಲ್ಲ, ಅವ್ರ ಫ್ಯಾಕ್ಟ್ರಿ ನಿಮ್ಮ ಹೆಸರಲ್ಲಿ ಹಾಕಂದಿಲ್ಲ, ಸಿಕ್ಕಂತ ಫೈದೊಳಗೆ ಪಾಲ ಕೊಡ ಅಂತ ಹೇಳಿಲ್ಲ. ನಮ್ಮ ಬೆಳೆಗೆ ಒಂದು ಬೆಂಬಲ ಬೆಲೆ ಕೊಡ್ರಿ ಅಂತ ಹೇಳಿ ತಾವು ಎಲ್ಲ ಹೋರಾಟ ಮಾಡ್ತಾ ಇದ್ದೀರಿ. ಬಹಳ ಸಂತೋಷ. ಅವರ ಸ್ಪಂದನೆ ಮಾಡಬೇಕು. ಆದಷ್ಟು ಬೇಗನೆ ಸರ್ಕಾರ ಮತ್ತು ಫ್ಯಾಕ್ಟ್ರಿ ಮಾಲಕರು ಸೇರಿ ಈ ಒಂದು ಸಮಸ್ಯೆಯನ್ನ ಇತ್ಯರ್ಥಗೊಳಿಸ್ತೀರಿ ಅಂತ ಒಂದು ಆಶಾಭಾವನೆಯಿಂದ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ರೈತ ಮುಖಂಡರಿಗೆ ಮತ್ತು ಎಲ್ಲರಿಗೆ ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತಾ, ಜೈ बोलो भारत माता की, बोलो भारत माता की. ರೈತರ ಹೋರಾಟಕ್ಕೆ
ರೈತರಿಗೆ ಬೆಂಬಲ ಬೆಲೆ ಸಿಗಲೇಬೇಕು. ಇಲ್ಲಿವರೆಗೆ ರೈಲ್ವೆ ಹೋರಾಟಗಾರರಾದ ಹಿರಿಯರಾದ ಕಾಜಿ ಸಾರಿಗೂ ಎಲ್ಲ ರೈತರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇನ್ನು ಮುಂದೆ ಒಂದೆರಡು ಮಾತುಗಳು ವಿಜಯಪುರದವರು ನಮ್ಮ ಸೋದರ ಮಾನ್ಯ ದೇಶಾಕ್ಷಣ ನಾವು ಅವರು ಕೂಡ ಇದ್ದೀವಿ, ಹೆಸರು ನೆನಪಿಲ್ಲ ಅಷ್ಟ. ಇದು ರಾಜತುಂಬ ನಡೆದ ಬಡಗಲ್ಪು ನಾಗೇಂದ್ರ ಅವರು ಹೇಳ್ಯಾರ, ಇದು ಮೊದಲ ಹೋರಾಟ ಗಟ್ಟಿದ ಹೋರಾಟ, ರಾಜತುಂಬ ಹೋರಾಟವಾಗತೈತಿ. ತಾವು ಯಾರು ಎದೆಗುಂದಬಾರ್ದು ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ರಾಜತುಂಬ ಕೊಟ್ಟಾರ ಖರೆ ಅಂತೇಳ. ಇವತ್ತು ನೀವೆಲ್ಲ ತಡ್ರಿ ಕಬ್ಬು ಬೆಳೆಗಾರ ಹೋರಾಟಕ್ಕೆ ಸ್ವಾಮಿ ತಡ್ರಿ. ಈಗ ನೀವೆಲ್ಲ ಮೀಡಿಯಾದಾಗ ನೋಡ್ರಿ, ಅಲ್ಲಿ ಗುಲ್ಬರ್ಗ ಐತಿ, ಬಿದರ್ ಐತಿ, ಹಳ್ಯಾಳ ಐತಿ, ಇವೆಲ್ಲ ಕಬ್ಬು ಬೆಳೆಗಾರ ಹೋರಾಟ. ಯಾಕಂದ್ರ ಎಲ್ಲರೂ ಎಚ್ಚೆತ್ಕೊಂಡಾರು. ಇವೆಲ್ಲಾನು ಇವತ್ತು ನಮಗೆಲ್ಲರೂ ಒಂದು ಹೋರಾಟಕ್ಕೆ ಬರ್ಬೇಕಾದ್ರೆ ಕಾರಣೀಭೂತರು ಯಾರಂದ್ರೆ ಇವತ್ತು ಮೀಡಿಯಾಗಳು ಬಹಳ ಕೆಲಸ ಮಾಡಿದಾರ. ಎಲ್ಲ ಟಿವಿ ಮಾಧ್ಯಮ ಪೇಪರ್ ಇವತ್ತು ಅವ್ರಿಗೆಲ್ಲರೂ ನಿಮ್ ಪರವಾಗಿ ನಾನು ಮೀಡಿಯಾದವ್ರಿಗೆ ಪೇಪರ್ದವ್ರಿಗೆ ಒಂದು ಟ್ಯಾಕ್ಸ್ ಹೇಳ್ಬೇಕಂತ. ಯಾಕಂದ್ರೆ ದಯವಿಟ್ಟು ನೀವು ಏನ್ ಮೊದಲ ನಿಮ್ಗಿಂತ 1000 ಪಟ್ಟು ಕೆಲಸ ಮಾಡಿರ್ತಕ್ಕಂಥವ್ರು ಹೌದಾ. ಅವರು ಎಲ್ಲರೂ ಅವ್ರ ಪರವಾಗಿ ಎಲ್ಲರೂ ಚಪ್ಪಳಿ ಪಾರಿದ್ರು. ರೈತರ ಹೋರಾಟಕ್ಕೆ ನಾನು ಬಿಜಾಪುರ ಜಿಲ್ಲೆಯಿಂದ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯಾಧ್ಯಕ್ಷೆ. ಇಲ್ಲಿ ನಿಮ್ ಗೋಕಾಕ್ ಇಲ್ಲಿ ಮುದಳೊಳಗೆ ಹೋರಾಟ ನಡೀತಾ ಇದ್ದಾವೆ ನಮ್ಮ ರಾಜ್ಯಾಧ್ಯಕ್ಷ ಅವರು ಎಲ್ಲರೂ ಹೇಳೋಣ. ನಾವೆಲ್ಲರೂ ಅನೇಕ ನಿಮ್ ರಾಜ್ಯಾಧ್ಯಕ್ಷಗಳು ಸೇರಿ ಬೆಳಗಾವಿ ಹೋಗ ಬಂದ್ ಮಾಡಿದ್ವಿ, ಬೆಂಗಳೂರು ಬಂದ್ ಮಾಡಿದ್ವು. ಇವತ್ತು ಏನಾಗೈತಿ ಅಂದ್ರೆ ಒಂದು ಜಾಗ ಒಪ್ಕೊಂಡಾರಂದ್ರೆ ನಾವು ಯಾರು ಒಪ್ಕೊಳಕ್ ರೆಡಿ ಇಲ್ಲ. ಬಿಜಾಪುರ ಫ್ಯಾಕ್ಟ್ರಿಗಳು ಎಲ್ಲರೂ ಬಂದ್ ಮಾಡಿಟ್ಟಿದ್ವಿ, ಮೀರಜ್ ರೋಡ್ ಬಂದ್ ಮಾಡಿಟ್ಟಿದ್ವಿ ನಾವೆಲ್ಲರೂ. ಯಾರು ಬಿಜಾಪುರ ಜಿಲ್ಲೆ 10 ಫ್ಯಾಕ್ಟ್ರಿಗಳು ಇವತ್ತು ಬಂದ್ ಐತಿ. ನಾವು ಕೇಳಿದ 5,000 ರೂಪಾಯಿ. ಅನೇಕ ಜನ ಬರೀ 2 ಜನ ಕೇಳ್ಯಾರ. ಇದಕ್ಕೆ ಏನು ಎಷ್ಟು ಕೇಳ್ಯಾರಪ್ಪ ಅಂದ್ರೆ ಅವ್ರ ಹೊಲ ಇಲ್ಲ. 3,300 ಯಾರು ಕೇಳ್ಯಾರಲ್ಲ ಅವ್ರ ಕಬ್ಬ ಇಲ್ಲ. ಯಾರೇ ಅವ್ರ ಕಬ್ಬ ಏನೈತೆ ನೋಡ್ ಬರ್ರಿ, ಅವ್ರು ಯಾರು ಕಬ್ಬ ಇಲ್ಲ. ಅವ್ರು ಕೇಳಿ ಟೈರ್ ಹಾಕಿ ಗುಲಾಲ್ ಆರಿಸಿ ಇವತ್ತು ನಮ್ಮ ಹೋರಾಟ ಅವ್ರಿಗೆ ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಾ ಇದಾರೆ. ಅದರಿಂದ ನಾವು ಯಾರು ಹೋರಾಟ ಹಿಂದೆ ಸರಿದಿಲ್ಲ, ನಿರಂತರವಾಗಿ ನಮ್ಮ ಹೋರಾಟ ನಡೀತಾ ಇದಾವ. ನಾವು 5,000 ರೂಪಾಯಿ ನಾವು ಬೆಲೆ ಕೇಳಿದೀವಿ. ಸರ್ಕಾರ 4,000 ಕೊಟ್ರನೆ ಹೋರಾಟ ಹಿಂದ್ ತಗೋತೀನಿ, ಇಲ್ಲಂದ್ರೆ ಹಿಂದ್ ತಗೋಗಿ ಬಟ್ಟೆ ಹಿಂದ್ ತಗೊಳಕ್ ಸಾಧ್ಯ ಇಲ್ಲ. ಶಿವಾನಂದ ಪಾಟೀಲ್ ಮನಿ ಮುತ್ತಿ ಹಾಕಿ ಇದೇ 1 ವರ್ಷ ಒಂದು ಮನಿ ಮುತ್ತಿ ಹಾಕಿದ್ ನಾವು. ಮುತ್ತಿ ಹಾಕೋ ಟೈಮ್ ಒಳಗೆ ನಮ್ಗೆ ಆಫೀಸ್ ಅಲ್ಲಿ IB ಒಳಗೆ ಹೋಗಿ 4,500 ರೂಪಾಯಿ ಘೋಷಣೆ ಮಾಡ್ತೀನಿ. ನನ್ನ ಹತ್ರ ಇಡಿ ಐತದು 4,500 ರೂಪಾಯಿ ಘೋಷಣೆ ಮಾಡ್ತೀನಿ ಅಂತ, ಅದು ಆಗ್ಲಿಲ್ಲ. ಇವತ್ತು ಜಾಲಿ ಕಟ್ಟಿಗೆ ಮಾಡ್ತಾ ಇದ್ದಾರೆ 5,000 6,000 ರೂಪಾಯಿ ಟನ್. ಜಾಲಿಗೆ ಏನ್ರೆ ಐತೇನ ಏನ್ರೆ ಗೊಬ್ಬರ ಹಾಕ್ತಿವಿ ನಾವು ಇಲ್ಲ, ನೀರ್ ಹಾಕ್ತಿವಿ ಇಲ್ಲ. 5 ರೂಪಾಯಿ 6 ರೂಪಾಯಿ ಕೆಜಿ ಜಾಲಿ ಕಟ್ಟಿಗೆ ಐತಿ. ನಮ್ಮ ಕಬ್ಬಿಗೆ ಏನ್ ಕೇಳ್ತಾ ಇದ್ವಿ ಬರೀ 4 ರೂಪಾಯಿ ಕೆಜಿ ಕೇಳೋದಕ್ಕೆ. ಬರೀ ಇವತ್ತು ಕೊಡ್ತಾ ಇರೋ ಸರ್ಕಾರ ಎಷ್ಟ 3 ರೂಪಾಯಿ 76 ಪೈಸೆ ರೂಪಾಯಿ ಸುಧಾ ನಮ್ಗೆ ಕೊಡ್ತಾ ಇಲ್ಲ. ಅಂದ್ರೆ ಬಿ ನಾವು ಕಬ್ಬಿಗೆ ನಾವು ಬೆಲೆ ಕೊಡ್ತಾ ಇಲ್ಲ ಸರ್. ಯಾವ ಸರ್ಕಾರ ಒಪ್ಪಿಲ್ಲ, ಯಾವ ಫ್ಯಾಕ್ಟ್ರಿದವ್ರು ಒಪ್ಪಿಲ್ಲ. ನಿಮ್ಗೆ ಏನ್ರಿ ಐತಿ ನಮ್ಮ ಮಿಸ್ಗೈಡ್ ಮಾಡಿ ಅಲ್ಲಿ ಹಾರ ಹಾಕಿ ಅಷ್ಟೇ. ಶಿವಾನಂದ ಪಾಟೀಲ್ ಸಕ್ರೆ ಮಂತ್ರಿ ಸರ್, ಅದು ಇದು ಇದ್ರೆ ಪ್ರತಿಯೊಂದು ಹೋರಾಟ ಪ್ರತಿಯೊಬ್ಬ ರೈತರ ಹತ್ರ ನಮ್ಮ ಹತ್ರ ಯಾರ ಹತ್ರ ಬರುದಿಲ್ಲ. ಅವರು ಪ್ರತಿಯೊಂದು ಫ್ಯಾಕ್ಟ್ರಿ ಹತ್ರ ಪ್ರತಿಯೊಂದು ರೈತರ ಹತ್ರ ಹೋಗಿ ಪ್ರತಿಯೊಂದು ಫ್ಯಾಕ್ಟ್ರಿದವ್ರ ಕಡೆ ಹೋಗಿ ನಮ್ಮ ಕಡೆ ಅವ್ರು ಕೇಳಿದ್ರಿ. ಇವತ್ತಂದ್ರೆ ನಾವು ಎಲ್ಲಾ ಫ್ಯಾಕ್ಟ್ರಿದವ್ರು ನೋಡ್ರಿ ನಿರಾಣಿ ಒಪ್ಪಿಲ್ಲ. ಏನ ನಿಮ್ಗೆ ಎಲ್ಲಾ ಮಂತ್ರಿಗಳು ಯಾರಿದ್ದಾರೆ ಯಾರು ಒಪ್ಪಿಲ್ಲ. ಎಲ್ಲಾ ಫ್ಯಾಕ್ಟ್ರಿ ಇರುದು ಮಂತ್ರಿದವ್ರದೇ, MP MLD ಎಲ್ಲಾ ಫ್ಯಾಕ್ಟ್ರಿ ಇರುದು. ಇವತ್ತು ಯಾರು ಸುಧಾ ಒಪ್ಪಲಾಕ ರೆಡಿ ಇಲ್ಲ. ಇನ್ನ ಒಂದು ವಾರ ಒಳಗೆ ಅವ್ರು ಕೋರ್ಟಿಗೆ ಹೋಗ್ತಾರ, ಕೋರ್ಟಿಗೆ ಹೋಗಿ ಡೇ ತರ್ತಾರ, ಹಿಂಗೆ ಫ್ಯಾಕ್ಟ್ರಿ ಚಾಲು ಅಂತ. ಅವಾಗ ನಿಮ್ಗೆ ಏನ್ ರೇಟ್ ಐತ್ಲ, ನಿಮ್ ಕಬ್ಬಿಗೆ ಏನೈತಿ, ನಿಮ್ ಶುಗರ್ ಇಲ್ಲ ಅಂತ ಇದಾರು. ಅವ್ರಿಗೆ ಶುಗರ್ ಬಂದಾವ ಅದು ಗೊತ್ತಿಲ್ಲ. ನಮ್ ಕಬ್ಬಿಗೆ ಶುಗರ್ ಐತಿ ನಮ್ಗೆ ಗೊತ್ತೈತಿ ರೈತರಿಗೆ. ಅವ್ರಿಗೆ ಶುಗರ್ ಬಂದಾವ, ಅವ್ರೇನಂತಾರ ನಮ್ಗೆ ಶುಗರ್ ಕಬ್ಬಿಗೆ ಶುಗರೇ ಇಲ್ರಿ ಅಂತ ಇದ. ನಿಮ್ ಕಬ್ಬಿಗೆ ಶುಗರ್ ಇಲ್ಲ 2,600 ರೂಪಾಯಿ ಕೊಡ್ತೀವಂತ. 2,600 ರೂಪಾಯಿ ತಗೋತೀರಿ? ಹಾ, ಶುಗರ್ ಇಲ್ಲ ಅಂತ ಇದಾರ ಅವರು. ನಾನು ಅನೇಕ ಮೀಟಿಂಗ್ ಒಳಗೆ ಹೋಗಿ 2,600 ತಗೋತೀರಿ? 2,600 ರೂಪಾಯಿ ರೇಟ್ ಕೊಡ್ತಾರ ಅವ್ರು. 2,600 ರೂಪಾಯಿ. ಇದೇ ರೀತಿ ನಾವು ಹೋರಾಟ ಹಿಂಗ್ ತಗೊಂಡಿವಂದ್ರ ಪ್ರತಿಯೊಂದು ಫ್ಯಾಕ್ಟ್ರಿದವ್ರ ಹತ್ರ ಘೋಷಣೆ ಮಾಡಿಸ್ಬೇಕು, ಲೇಖಿತವ್ರ ಕೊಡ್ಬೇಕು.
ನಮ್ಗೆ ನಾ ಫ್ಯಾಕ್ಟ್ರಿಗೆ 3,500 ರೂಪಾಯಿ ಕೊಡ್ತಾ ಇದೀವಿ, 3,300 ರೂಪಾಯಿ ಕೊಡ್ತಾ ಇದೀವಿ. ಲೆಕ್ಕದೊಳಗೆ ಯಾರೇ ಕೊಡ್ತಾ ಇಲ್ಲ. ಅನೇಕ ಫ್ಯಾಕ್ಟ್ರಿದವ್ರು ಇವತ್ತು ಕೋಟಿ ಹೊಂಟಾರ. ಅವ್ರು ಏನ್ ಹೇಳ್ತಾರ, ನೋಡಪ್ಪ ಸರ್ಕಾರ ಕೇಂದ್ರ ಸರ್ಕಾರ ಮಾಡ್ಬೇಕು, ರಾಜ್ಯ ಸರ್ಕಾರ ಮಾಡ್ಬೇಕು. ಇಲ್ರಿ, ರಾಜ್ಯ ಸರ್ಕಾರ ಹತ್ರ ನಾವ್ ಯಾಕೆ ಹೋಗುನ್, ಕೇಂದ್ರ ಸರ್ಕಾರ ಹತ್ರ ನಾವ್ ಯಾಕೆ ಹೋಗುನ್? ನಮ್ಮ ಜಿಲ್ಲೆ ಒಳಗ ಫ್ಯಾಕ್ಟ್ರಿ ಯಾರು ಐತಿ? ನಾವು ಒಂದು 5 ಫ್ಯಾಕ್ಟ್ರಿ ಹಾಕ್ಯಾರ, 10 ಫ್ಯಾಕ್ಟ್ರಿ ಹಾಕ್ಯಾರ, 20 ಫ್ಯಾಕ್ಟ್ರಿ ಹಾಕಿರಿ. ನಾವು ರಾಜ್ಯ ಸರ್ಕಾರ ನಿಮ್ಮ ಜಾಗ ನಾವು ನಮ್ಮ ಫ್ಯಾಕ್ಟ್ರಿಲಿ ನಡಿಲಿ, ವ್ಯವಸ್ಥೆ ನಡಿಲಿ, ನಮ್ಮ ಕಬ್ಬು ಹೋಗಿ ನಿಮ್ಮ ಫ್ಯಾಕ್ಟ್ರಿಗೆ ಹೋಗ್ಲಿ ಅಂತ ನಾವು ಮಾಡ್ತಾ ಇದೀವಿ. ನಾವೇನು ಹೆಚ್ಚು ರೇಟ್ ಕೇಳಿ 3,500 ರೂಪಾಯಿ ರೇಟ್ ಕೇಳ್ತಾ ಇದೀವಿ. 3,500 ರೂಪಾಯಿ. ಒಂದು ಚಾಕ್ಲೇಟ್ ತಗೊಳಕ್ ಹೋದ್ರೆ ನಿಮ್ಗೆ 3 ರೂಪಾಯಿ 5 ರೂಪಾಯಿ ಐತಿ, 3,500 ರೂಪಾಯಿ ನಿಮ್ ಕಬ್ಬು. ಸರ್ಕಾರದ 3,500 ರೂಪಾಯಿ ಕೊಟ್ರ 1 kg per kg 3,500 ರೂಪಾಯಿ ಕೊಟ್ರ ಇವತ್ತ ಒಂದು ಕಪ್ ಚಾ ಬರಂಗಿಲ್ಲ. ಅದ್ರೊಳಗೆ ಬರ್ತಾರ ಯಾರಿಗ್ರೆ ಒಂದು ಕಪ್ ಚಾ ನೋಡ್ರಿ 1 kg ಕಬ್ಬಿ. ಆದ್ರೆ ನಾವು ಏನ್ ಕೇಳ್ತಾ ಇದೀವಿ, ಇವತ್ತು 3,500 ರೂಪಾಯಿ ಕೊಡ್ರಿ ಅಂತ ನೀವು ಕೇಳ್ತಾ ಇದ್ರಿ. ಅಲ್ಲಿ ಯಾರೇ ಕಬ್ಬಿಲ್ಲ ಅವ್ರದ ಒಪ್ಕೊಂಡಾರ, ಅವ್ರ ಕಬ್ಬಿಲ್ಲ, ಅವ್ರ ಹೊಲಾನೇ ಇಲ್ಲ. ಯಾರೇ ಹೊಲ ಐತೆ ನೋಡ್ರಿ, 2 ಜನ ಒಪ್ಕೊಂಡ. ರೈತ ಸಂಘಟನೆ ಒಳಗೆ ಯಾರೇ ಒಪ್ಕೊಂಡಿದ್ರೆ, ಯಾರ ರೈತರು ನಾವು ಒಪ್ಕೊಂಡಿಲ್ಲ. 2 ಜನ ಗುರ್ಲಾಪುರ ಒಳಗ 2 ಜನ ಒಪ್ಕೊಂಡ್ ಕೇಸಿ ಮಂತ್ರಿ ಹತ್ರ ಹಿಂಗ್ ಶಾಲ ಹಾಕೊಂಡ್ ಕೇಸಿ, ಹಾರ ಹಾಕೊಂಡ್ ಕೇಸಿ, ಗುಲಾಲ ಹಾರಿಸ್ಕೊಂಡು ಇಲೆಕ್ಷನ್ ಒಳಗೆ ಐಟಿ ಹಾಕೊಂಡಾರ. ಐಟಿ ಅವ್ರು ಹೇಳ ಸುಳ್ಳಾಗ ಮಾಡ್ತಾ ಇದಾರೆ. ನಾವು ಯಾರು ಗುಲಾಲ ಹಾರಿಸ್ಕೊಂಡಿಲ್ಲ. ನಾನು ಮಿರಜ್ ರೋಡ್ ಬಂದ್ ಮಾಡಿದ್ದೀನಿ 3 ದಿವಸ. ಇವತ್ತು 3 ದಿವಸ ಮಿರಜ್ ರೋಡ್ ಬಂದ್ ಮಾಡಿದ್ದೀನಿ. ಅವಾಗ ನಮ್ಮ ಜಿಲ್ಲಾಧ್ಯಕ್ಷ, ನಮ್ಮ ಜಿಲ್ಲಾ DC ಬಂದ್ ಏನ್ ಹೇಳ್ತಾನ, ನೋಡ್ರಿಯಪ್ಪ ಸರ್ಕಾರ ಕಡೆ ಘೋಷಣೆ ಆಗೈತಿ, ಗುರ್ಲಾಪುರ ಒಳಗ 3,300 ರೂಪಾಯಿ ರೇಟ್ ಫೈನಲ್ ಆಗೈತಿ, ಮುಂಜಾನೆ ಮಾಡೋ ಕಾಪಿ ಕೊಡ್ತೀವಿ. ನಾವೊಂದು ಎಲ್ಲಿ ಯಾಕೆ ಆಗ್ಲಿ ಅಪ್ಪ, ನಮ್ಮ ರೈತರಿಗೆ ಆಗೈತಿ, ಯಾರ್ಯಾಗ ಒಪ್ಕೊಂಡಾರ ಅಂತ ನಾವು ಹೇಳಿದ್ವಿ. ಹೇಳಿದ ತಕ್ಷಣ ಅಲ್ಲಿ ನೋಡ್ಬೇಕು, ಅವ್ರು ಪಟಾಕಿ ಏನ್ ಹಾರಿಸ್ತೀರಿ, ಗುಲಾಲ್ ಏನ್ ಹಾರಿಸ್ತೀರಿ, ಟಾಯಲ್ ಏನ್ ಹಾರಿಸ್ತೀರಿ, ಇವೆಲ್ಲ ಯಾವಾಗ ಮಾಡ್ಬೇಕ? ನಾವು ಸ್ವಂತ ಬೆಳೆದಿದ್ದ ಬೆಲೆ ನಾವು ಫಿಕ್ಸ್ ಮಾಡ್ಬೇಕದು. ನಾವು ಬೆಳೆದಿರೋದು ಬೆಲೆ ಯಾರು ಬೆಳೆಸಕ್ಕಾಗಿಲ್ಲ. ಯಾ ಮಂತ್ರಿ ಬಂದ್ ಬೆಳ್ಸಾನವ, ಯಾ ಸರ್ಕಾರ ಬಂದ್ ಬೆಳ್ಸಾನ, ಅವ್ನು ಹೊಲ ಐತಿ, ಅವ ಯಾರಿಗೆ ಕೇಳವ? ನಮ್ಗ ನಾವು ಕೇಳ್ತಾ ಇದ್ವಿ 3,500 ರೂಪಾಯಿ ಕೊಡು, ಫ್ಯಾಕ್ಟ್ರಿ ಚಾಲು ಮಾಡಿ. ಈಗ ನಾನು 100 ಕೇಸ್ ಹಾಕ್, ನಿಮ್ಗಿಂತ ಮೊದಲೇ ನಾನೇ ಫ್ಯಾಕ್ಟ್ರಿ ಸುಡ್ತೀನಿ. 100 ಕೇಸ್ ಹಾಕ್ಲಿ, ಅವ ಫ್ಯಾಕ್ಟ್ರಿ ಬೆಂಕಿ ಹಚ್ತೀನಿ ನಾನೇ. ಕರಿ ಡ್ರೆಸ್ ಹಾಕೊಂಡು ಬಂದಿದ್ದೀನಿ, ಅದು ಸರ್ಕಾರಕ್ಕೆ ಅವಮಾನ. ಅದು ಇನ್ನು ಮುಂದೆ ಎಲ್ಲರೂ ಕೈಯಾಗ ಮಸಾಲ್ ಹಿಡ್ಕೊಂಡು ಕೇಸಿ ನಾವು ಹೋಗಿ ಕೇಸಿ ಫ್ಯಾಕ್ಟ್ರಿ ಸುಡುದು ಪಾಳಿ ಬರ್ತಾವ. ಇಲ್ಲಂದ್ರೆ ಯಾಕೆ ಮಂತ್ರಿಗಳು ಇದಾವ, ಅವ್ರು ಪ್ರತಿಯೊಂದು ಮನೆಗಳು ಕಾರ್ಗಳು ಸುಧಾ ಹೊರಗೆ ಬರಂಗಿಲ್ಲ. ಅವ್ರ ಗೋರ್ಮೆಂಟ್ ಮನೆಗಳು ಏನಾಗಿಲ್ಲ ಅಷ್ಟು ಕೀಲಿ ಹಾಕುದು ಇವತ್ತು ಪಾಳಿ ಬರ್ತಾವ. ಅವಾಗ ಲೆಕ್ಕ ಬರ್ತಾವ. ಇವತ್ತು ರೋಡ್ ಮೇಲೆ ಇಷ್ಟು ಜನ ಇದಕ್ಕೆ ಕೂತಿದೀವಿ, ನಾವು ಪೂಜೆ ಮಾಡಕ್ ಕೂತೀವಿ. ನಾವು ರೈತರ, ನಾವು ಬೆಳೆ ಬೆಳೆಸ್ಬೇಕು, ನಾವು ನೀರು ಉಳಿಸ್ಬೇಕು. ಮರ ಜಾಲಿ ಕಡೆಗೆ ಎಲ್ಲಿರೇ ಅದು ಶೇಂಗಾ ತಂದು ಹಿಂಗ್ ಬೀಜ ತಂದು ಹಿಂಗ್ ಒಗ್ದಿ ಬಿಟ್ಟು ಕೇಸಿ ಮನೆಗೆ ಹೋಗಿ ಮಕ್ಕೊಂಡ್ರ ನಾಳೆಗೆ ಅವ್ರು ಜಾಲಿನವ್ರು ಬರ್ತಾರ, ಕಡ್ಕೊಂಡು ಅವರೇ ಹೋಯ್ತಾರ. 6 ರೂಪಾಯಿ kg ಹೋಯ್ತಾರ. ಏನು ಖರ್ಚೇ ಇಲ್ಲ ಅದಕ್ಕೆ. ಕಬ್ಬಿಗೆ ವರ್ಷ ಗೊಬ್ಬರ ಹಾಕಬೇಕು, DAP ಹಾಕಬೇಕು, ತಿಪ್ಪಿ ಗೊಬ್ಬರ ಹಾಕಬೇಕು, ನೀರು ಉಳಿಸ್ಬೇಕು, ಮತ್ತ ಆ ಮಂತ್ರಿಗೆ ಬಂದು ಉಳಿಸ್ಬೇಕಾದ್ರ. ಆ ಮಂತ್ರಿ ಏನಂತ ಸುಗರೇ ಇಲ್ರಿ ಇದಕ್ಕಂತ, ಅವನಿಗೆ ಜಾಸ್ತಿ ಸುಗರ್ ಇರ್ತಾವ. ಅವನಿಗೆ ಚೆಕ್ ಮಾಡಿ ನೋಡಿದ್ರೆ ನಮ್ ಕಬ್ಬಿನಕ್ಕಿಂತ ಸುಗರ್ ಜಾಸ್ತಿ ಯಾರಿಗೆ ಐತೆ? ಮಂತ್ರಿಗೆ ಐತಿ. ನಾ ಅಂತೀನಿ, ಸಾಹೇಬ್ರ ಇದು ನಿಮ್ಗೆ ಸುಗರ್ ಜಾಸ್ತಿ ಐತಿ, ಇದು ಕಬ್ಬು ಆದ್ರೆ ನಿಮ್ಗೆ ಸುಗರ್ ಬರ್ತಾ ಇಲ್ಲ ಅಂತೀವಿ. ನಮ್ಗ ಹೇಳ್ತಾರೆ, ನಿಮ್ಮ ಬಿಜಾಪುರ ಜಿಲ್ಲಾ ಅನೇಕ ಜಿಲ್ಲೆ ಒಳಗ ಬೆಳಗಾವಿಗಿಂತ ಸುಗರ್ ಕಮ್ಮಿ ಐತಿ ಅಂತ. ನಮ್ಮ ಎಲ್ಲಾ ಸುಗರ್ ಹೆಂಗ ಐತಿ ಅದು ಪ್ರತಿಯೊಂದು ನಾವೇನಂತಿದ್ವು, ನಿಮ್ ಇಲ್ಲಿಯನ್ ಶುಗರ್ ಮಂತ್ರಿಗಳು ಇದಾರಲ್ಲ, ಅವ್ರ ಮ್ಯಾಲ ಕೇಂದ್ರ ಆಗಲಿ ರಾಜ್ಯಕ್ಕಾಗಲಿ ಅವ್ರ ಟೀಮ್ ಏನ್ ಇರ್ತಾವಲ್ಲ, ಆ ಟೀಮ್ ಮುಂದೆ ಹೋಗಿ ಇಂಥ ಹೊಲ್ದಾಗ ಇಷ್ಟೇ ಶುಗರ್ ಐತೆ, ಕಬ್ಬಿನ ಶುಗರ್ ಕಳ್ಸಿರ ಅವ್ರಿಗೆ. ಇದು ಹಳ್ಳಿ ಭಾಷಾ, ಯಾರಿಗ ತಪ್ಪು ತಿಳ್ಕೊಬೇಡ್ರಿ, ಯಾಕಂದ್ರೆ ಇದು ಹಳ್ಳಿ ಭಾಷೆ ಇದು. ಶುಗರ್ ಅಂದ್ರ ಅವ್ರು ರಿಕೋರಿ ಅಂತಾರ. ರಿಕೋರಿ ಯಾರಿಗೆ ತಿಳಿಬೇಕು ಇಂಗ್ಲಿಷ್? ರಿಕೋರಿ ನನಗೆ ತಿಳಿಯಂಗಿಲ್ಲಪ್ಪ ಇಂಗ್ಲಿಷ್. ನಾನು ಕನ್ನಡ ಒಳಗೆ ಹುಟ್ಟು ಇಲ್ಲೇ ಬೆಳೆದಿದ್ದೀನಿ. ರಿಕೋರಿ ಅಂತಾರ, ರಿಕೋರಿ. ರಿಕೋರಿ ಎದಕ್ಕಂತಾರ? ನಮ್ ರಿಕೋರಿ ಬೇಡ, ನಮ್ ಕಬ್ಬಿಗೆ ಶುಗರ್ ಕೇಳ್ತಾ ಇದೀವಿ. ಶುಗರ್ ಎಷ್ಟು ಬರ್ತಾವ? 1 kg ಒಳಗೆ ಶುಗರ್ ಏನೈತಿ? ಅದು ಬಿಟ್ಟು 100 ಮನೆ ಸುಭಾಷಣ ಅವ್ರು ಎಲ್ಲರೂ ಸುಭಾಷಣ ನಾವು 5,000 ಕೇಳಿದ್ರಿ ಬೆಳಗಾವ DC ಹತ್ರ. ಎಷ್ಟು ಕೇಳಿದ್ರು ನಾವು 5,000 ರೂಪಾಯಿ. ಅವ್ರು ಎಷ್ಟು ಕೇಳಿದ್ರೆ 3,200 ರೂಪಾಯಿ ಕೇಳಿದೆ. ಇವತ್ತು ನೀವೇನು ಗುರ್ಲಾಪುರ ಹೋರಾಟ ಮಾಡ್ಬಂದಿಲ್ಲ, 3,200 ರೂಪಾಯಿ ಕೇಳಿದ ಅವ್ರು. ನಾವು ಯಾರು ಕೇಳಿಲ್ಲ, 5,000 ರೂಪಾಯಿ ಕೇಳಿದ್ ನಾವೆಲ್ಲ, ಇವರೆಲ್ಲರೂ ಅಲ್ಲೇ ಜಗಳ ಮಾಡಿ ಬಂದಿದ್ದೀವಿ ನಾವೆಲ್ಲರೂ. ಅಲ್ಲಿ ಯಾರು ನಾವು ಹಿಂಗೆ ಬಂದಿಲ್ಲ, ನಾವು ಅಲ್ಲಿ ಬೆಳಗಾವ್ ಒಳಗೆ ಜಗಳ ಮಾಡಿ ಎತ್ತ ಬಂದಿದ್ದೀವಿ. ಅವಾಗ
ಅದರಿಂದ ಯಾರು ಸುಧಾ ಏನು ಹೇಳ್ಬೇಡ್ರಿ. ನಾವು ಇವತ್ತು 3 ಗಾಡಿ ತಗೊಂಡು ಬಂದಿದ್ದು, ನಾಳೆ ನೀವು ಬಿ ಆ ಕಡೆ ಬರ್ರಿ. ನಿಮ್ಮ ಹೋರಾಟ ಮುಗಿದ್ರೆ ನಾನು ಬಿಜಾಪುರ ಬಂದ್ ಮಾಡೇ ಕೊಂಡಿರ್ತೀನಿ. ಎಣ್ಣೆ ಹೊಟ್ಟಿದ್ವಿ 2000 ಜನ ತಗೊಂಡು ಪ್ರತಿಯೊಂದು ಫ್ಯಾಕ್ಟ್ರಿ ಮುಂದೆ ಕೊಂಡಿರ್ತೀವಿ, ಬೆಂಕಿ ಹಚ್ತೀವಿ. ನಾವು ಬಿ ಸಮಯ ಬಂದ್ರೆ ಅವ್ರ ಗಾಡಿಗಳಾಗಲಿ ಡಾಕ್ಟರ್ಗಳು ಯಾರು ಬೆಂಕಿ ಹಚ್ಚಂಗಿಲ್ಲ, ಫ್ಯಾಕ್ಟ್ರಿಗಳು ಕಾಟ ಮಾಡಿಸ್ಲಾಕ್ ಬಿಡಂಗಿಲ್ಲ. ಪ್ರತಿಯೊಂದು ಮೋಸ ನಡೀತಾ ಇದಾವ. ಇದರಿಂದ ಯಾರಿಗೂ ಲಾಭ ಇಲ್ಲ. ಒಬ್ಬ ಜಾಲಿ ಕಟ್ಗಿ ಬೆಳೆಸ ಸುಖವಾಗಿದ್ದಾನೆ. ರಾತ್ರಿ ಹಗಲ ಕಬ್ಬ ಒಂದು ವರ್ಷ ತನಕ ಕಬ್ಬಿಗೆ ನೀರು ಸುಣ ರೈತರು ಬಂದ್ ಕೇಸಿ ಇವತ್ತು ಅವ್ರಿಗೆ ಒಂದು ತಾಸೊಳಗೆ ಕಬ್ಬು ಕಟ್ಕೊಂಡು ಹೋಯ್ತಾನ. ಅವ್ರಿಗೆ ಲಗಾನಿ ಕೊಡ್ಬೇಕು. ಮತ್ತೆ ಎಷ್ಟ್ರಿ ಸಾಹೇಬ್ರ ನಿನ್ನ 2000 ರೂಪಾಯಿ ಕೊಡು, ನಾಳೆ ಕಟ್ ಮಾಡ್ಕೊಡ್ತೀನಿ. ಅವ ಹೇಳ್ತಾನೆ 5000 ಕೊಡ್ತೀನಿ, ನಾನು 4 ಎಕರೆ ಐತಿ ಕಟ್ ಮಾಡ್ಕೊಂಡು ಹೋಗಿ ತುಂಬ್ಕೊಂಡು ಡಾಕ್ಟರ್ ಹೋಗಿ. ಇದು ಯಾರ ನಾವು ಟೋಲ್ ಫ್ರೀ ನಂಬರ್ ಕೇಳಿದೀವಿ ಅವ್ರಿಗೆ. ಸಾಹೇಬ್ರ ಒಬ್ಬ ರೈತರಿಗೆ ಕಬ್ಬು ಒಯ್ಲಿಕ್ಕಂದ್ರೆ ಯಾವ ನಂಬರಿಗೆ ಫೋನ್ ಹಚ್ಚಬೇಕಂತೀವಿ. ಬೆಳಗಾವಿ ಒಳಗೆ ಬಂದು, ಇಲ್ಲಿ ಬಿಜಾಪುರ ಒಳಗೆ ಬಂದು, ಬೆಂಗಳೂರು ಒಳಗೆ ಬಂದು, ಮೈಸೂರು ಒಳಗೆ ಬಂದು, ಗೋಕಾಕ್ ಒಳಗೆ ಬಂದು. ಇದೇ ಗಣೇಶನ ಕೂತಾರೆ ಕೇಳಿ. ಗೋಕಾಕ್ ಒಳಗೆ 4-5 ದಿವಸ ಕೂತಿದ್ದಾವ. ರಾತ್ರಿಗಳ ಅಲ್ಲಿ ಇತ್ತ ನಾವು ಬಿಜಾಪುರ ಬಂದಿರೋ. ಅದರಿಂದ 112 ಫೋನ್ ಹತ್ರಿ ಅಂದವ. ಪ್ರತಿಯೊಂದು ಜಿಲ್ಲಾ SP ಅವ್ರು ಅಂದಿದ್ದು ಮಾತಿದ್ದು 112 ಫೋನ್ ಹತ್ತಿದ್ರೆ ನಮ್ ಕಬ್ಬು ಒಯ್ಲಿಕ್ಕಂದ್ರ ಅದ್ರ ಮೇಲೆ ನಾವು ಕೇಸ್ ಹಾಕೋತೀವಿ ಅಂತ ವಿಷಯ. ಯಾರ್ಯಾರು ಒಯ್ಲಿಕ್ಕಂದ್ರೆ ನಿಮ್ಮ ಜಿಲ್ಲೆ ಒಳಗೆ ಹಿರಿಯವ್ರು ಇರ್ತಾರೆ, ಅವ್ರಿಗೆ ಹೇಳ್ರಿ, ಅವ್ರು ಡೈರೆಕ್ಟ್ ಬರ್ತಾರೆ ನಿಮ್ಮಲ್ಲಿ. ಸರ್ಕಾರ ಬರೀ 50 ರೂಪಾಯಿ ಕೊಟ್ಟ ತಕ್ಷಣ ನಾವು ಪಟಾಕಿ ಗುಲಾಲ್ ಎಲ್ಲ ಹಾರಿಸ್ತೀವಿ. ಅವ್ರೊಂದು ಗ್ಯಾರಂಟಿ ಮಾಡ್ಯಾರ. ಗ್ಯಾರಂಟಿಗೆ 2000 ರೂಪಾಯಿ ಕೊಡ್ತಾರೆ. 2000 ಎಷ್ಟು ಕೋಟಿ ಹಣ ಹೊಂಟ ಹೊತ್ತಿಸ್ ಗೊತ್ತೇ ನಿಮ್ಗೆ? ಇದಕ್ಕೆ 3 ತಿಂಗಳು ನಿಮ್ಗೆ ಎಷ್ಟು ಕೋಟಿ ಹಣ ಹೊಂಟ ಹೊತ್ತಿಸ್ ಗೊತ್ತ? ಏನು 50 ರೂಪಾಯಿ ಏನೂ ಇದ್ದಿಲ್ಲ. ಈ ಕಡೆ ಕುಡಿದು ಈ ಕಡೆ ತಗೊಳ್ದು ಮಾಡೋದಕ್ಕಿಂತ ನಾವೇನು ಕೇಳ್ತಾ ಇದೀವಿ, ನಮ್ಮ 4 ಈಗ ನಾವು ಏನು ಬೇಡ. ನಮ್ಮಲ್ಲಿ ಪ್ರತಿಯೊಂದು ಜಿಲ್ಲೆಯಿಂದ ರೈತರ ಸಂಘಟನೆ ರಾಜ್ಯಾಧ್ಯಕ್ಷ ಒಯ್ದು ಬೇಡ, ಜಿಲ್ಲಾಧ್ಯಕ್ಷ ಒಯ್ದು ಬೇಡ. ರೈತರಿಗೆ ನಿಜವಾಗ್ಲೂ ಒಯ್ದು ಮಹಾರಾಷ್ಟ್ರ ಫ್ಯಾಕ್ಟ್ರಿಗಳು ಅಂತ ಫ್ಯಾಕ್ಟ್ರಿದವ್ರು 5 ಜನ ಅಲ್ಲಿ ಕೊಡ್ತಾ ಇದ್ದಾರಿಲ್ಲ. 3000, 3600, 3400 ಕೊಡ್ತಾ ಇದ್ದಾರಿಲ್ಲ. ಆ ಕಡೆ ಮಹಾರಾಷ್ಟ್ರ, ಆ ಕಡೆ ಬೇರೆ ರಾಜ್ಯಗಳು ಹೋದ್ರೆ ಅವ್ರು ಕೊಡ್ತಾ ಇದ್ದಾರೆ 4000 ರೂಪಾಯಿ ಕೊಡ್ತಾ ಇದ್ದಾರೆ. ಅದು ಈ ಫ್ಯಾಕ್ಟ್ರಿದವ್ರಿಗೆ ಯಾಕೆ ಪುರೋಟ ಆಗಂಗಿಲ್ಲ, ಅವ್ರಿಗೆ ಯಾಕೆ ಪುರೋಟ ಆಗ್ತಾ ಇದ್ದಾವ್ರಿಗೆ ನೀವು ಕೇಳಿದ್ರೇನು? ಯಾರು ಕೇಳಕ್ಕಾಗಂಗಿಲ್ಲ. ಯಾಕಂದ್ರೆ ಇಲ್ಲಿ ಮಂತ್ರಿ ಕಂತ್ರಿ ಸಂತ್ರಿ ಅವು ಫ್ಯಾಕ್ಟ್ರಿ ಇರೋದು ಕಾರಣ ಏನು ನಮ್ಗೆ ಸಂಬಂಧ ಇಲ್ಲ. ಮಂತ್ರಿ ಕಂತ್ರಿ ಸಂತ್ರಿಗ ನಾವು ಓಟ್ ಹಾಕಿದ್ಮೇಲೆ ಮಂತ್ರಿ ಕಂತ್ರಿ ಸಂತ್ರಿ ಆಗ್ತಾವ. ಅದರಿಂದ ಯಾವತ್ತು ಹೇಳುದು ಕೇಳ್ರಿ, ಯಾವತ್ತು ನಾವು ಯಾರಿಗೆ ನೀವು ರೈತರ ಕಮ್ಮಿ ಇಲ್ಲ. ಅನ್ನ ಹಾಕಿದ್ ನಾವೇ ಬೆಳೆಸಿವ್, ನಾವೇ ಓಟ್ ಹಾಕಿವ್. ಯಾವಾಗ ಬೇಕಾದ್ರು ಅವ್ರು ಇರುವುದು ಎಷ್ಟ 5 ವರ್ಷ, ನಾವು ಇರುವುದು ಎಷ್ಟ 100 ವರ್ಷ. 100 ವರ್ಷದವ್ರು ದೊಡ್ಡವ್ರಿ, ನಾವು 5 ವರ್ಷದವ್ರು ದೊಡ್ಡವ. ನೀವು ಕಬ್ಬ ನಿಮ್ಗೆ ಯಾರು ನೋಡ್ರಿ. ಈ ಬಾರಿ ನಾನು ತೂಕ ಮಾಡಿದ್ದೀನಿ, ನಾನು ಕಬ್ಬು ಹಾಕಿದ್ದೀನಿ. ಕಬ್ಬು ಕಡ್ದೀವಿ, ಇಷ್ಟು ಕಬ್ಬು ಕಡ್ದ್ವಿ, ಇಷ್ಟು ತೂಕ ಮಾಡಿದ್ವಿ. 1 ಎಕರೆ ಒಳಗಂದ ನನ್ನ ಪ್ರಕಾರ ಇದು ಮಳಿ ಜಾಸ್ತಿ ಆಗಿದ ಕಾರಣ ಬೇರುಗಳೆಲ್ಲ ನಿಂತು ಹೋಗ್ಯಾವ. ಬೇರುಗಳು ನಿಂತು ಹೋಗುದ ಕಾರಣ 1 ಎಕರೆಗ ನನ್ನ ಪ್ರಕಾರ 7 ಟನ್ ಕಬ್ಬು ಕಮ್ಮಿ ಐತಿ ನಮ್ಗೆ ಈ ವರ್ಷ 7 ಟನ್ ಕಬ್ಬ ಐತಿ ನಮ್ದು. ಯಾಕಂದ್ರೆ ಫ್ಯಾಕ್ಟ್ರಿದವ್ರು ಗಡಬಡ ಮಾಡ್ತಿದ್ದ. ಫ್ಯಾಕ್ಟ್ರಿದವ್ರ ಪ್ರಕಾರ 12 ಟನ್ ನಿಗೋರಿಕ ಅವ್ರಿಗೆ ಕಬ್ಬು ಕಮ್ಮಿ ಬರ್ತಾವ. ಅದರ ಸಂಬಂಧ 2 ತಿಂಗಳಿಗಿಂತ ಜಾಸ್ತಿ ಫ್ಯಾಕ್ಟ್ರಿ ಯಾರು ನಡೆಯಂಗಿಲ್ಲ. ಇಲ್ಲಾಂದ್ರೆ ಅವ್ರು ಗಡಬಡ ಮಾಡಿ ಏನ್ರೆ ಮಾಡ್ತಿದ್ದ. ಅದ್ರ ಸಂಬಂಧ ಯಾರು ಏನು ನಾವು ಗಾಬರಿ ಆಗೋದು ಬೇಡ. ನಮ್ ಕಬ್ಬು ಒಯ್ಯಂಗಿಲ್ಲ ಕೇಸಿ ನಾವೆಲ್ಲರೂ ಇಷ್ಟೆಲ್ಲ ರೈತರು ಕೂತೀವ. ಪ್ರತಿಯೊಂದು 100 ರೈತರು ಒಂದೊಂದು ಗಾಣ ಮಾಡೋದು. ಪ್ರತಿಯೊಂದು 2,000 ರೂಪಾಯಿ ಹಾಕೊಂಡು ಒಬ್ಬರು ಹೊಲ್ದಾಗ ಗಾಣ ಹಾಕೊಂಡು ಬೆಲ್ಲ ತಗೊಂಡು ಬೇರೆ ಊರಾಗ ಹೋಗಿ ಮಾರ್ಕೊಂಡು ಬರೋದು. ಫ್ಯಾಕ್ಟ್ರಿದವ್ರು ಏನ್ ಮಾಡೋದು, ಕಬ್ಬೆ ಕುಡಿದು ಬೇಡ ನಿರ್ಧಾರ ಮಾಡೋದು. ಏನ್ ಮಾಡ್ತಾರೆ ನೋಡು. ಮತ್ತೆ ಹಿಂಗೆ ಯಾರೇ ಮಾಡ್ತೀರಿ? ಜಮೀನ್ ನಾವು ಕೊಡುದು, ನೀರ್ ನಾವು ಕೊಡುದು, ಮತ್ತೆ ಮತ್ತೆ ಅವ್ರಿಗೆ ಕೇಳುದು ರೇಟ್ 3500 ಕೊಡ್ರಿ, 4000 ಕೊಡ್ರಿ, 5000 ಕೊಡ್ರಿ. ಅಷ್ಟು ಅವ್ರಿಗೆ ಅಂಜ್ ಕೇಳುದು ನಾವು. ಯಾಕೆ ಅಂಜಬೇಕು ಅವ್ರಿಗೆ? ನೋಡ್ ಸ್ವಾಮಿ, ನೀರ್ ನಮ್ದು, ಜಮೀನ್ ನಮ್ದು, ಭೂಮಿ ನಮ್ದು. ಇನ್ನ ಬ್ರಿಟಿಷ್ ಅವ್ರು ಯಾಕೆ ತಗೊಳ್ಗಿಲ್ಲ, ಯಾರು ಹೋಗಕ್ ನಮ್ಗೆ ಆಗಿಲ್ಲ. ಅವಾಗ ಏನ್ ಮಾಡ್ಯಾರ ಯಾಕೆ ತಗೋತೇನ? ರೈತರಿಗೆ ಆಳ ಮನುಷ್ಯ. ಬ್ರಿಟಿಷ್ ನಾವು ಮಾಡಿದದು. ನಾವು ಆಳ ಮನುಷ್ಯ, ಜಮೀನ್ ನಮ್ದಿದ್ರೆ ನಾವು ಆಳ ಮನುಷ್ಯ. ಅವ ಮಾಲೀಕ ನಮ್ದು. ಅವ ರೇಟ್ ಫಿಕ್ಸ್ ಮಾಡ್ಬೇಕು, ನಾವು ಯಾರು ಮಾಡಂಗಿಲ್ಲ. ಒಂದು ಚಾ ಅಂಗಡಿ ಹೋಗ್ರಿ, ಇಲ್ಲಿ ಅಣ್ಣ ಒಂದ್ ಗ್ಲಾಸ್ ಚಾ ಕೊಡ್ರಿ, 5 ರೂಪಾಯಿ ನೋಡೋ, ಮುಟ್ಟಬೇಡದೆ. ಸರಿ ನಾವೇನಂತೀವಿ, ನಮ್ಮ ಕಬ್ಬಿಗ ನಮ್ಮ ಬೇಳಿಗೆ ನಮ್ಮ ರೂಟ್ ರೇಟ್ ಕೊಡ್ರಿ ಸಾಹೇಬ್ ಅಂತೀವಿ. ಅವಾಗ ಏನಂತಾರೆ, ಇಲ್ಲ ಸರ್ಕಾರ ಫಿಕ್ಸ್ ಮಾಡ್ಬೇಕು. ಯಾರು ಮಾಡ್ಬೇಕು? ಕೇಂದ್ರ ಸರ್ಕಾರ ಮಾಡ್ಬೇಕು. ಯಾರು ಮಾಡ್ಬೇಕು? ರಾಜ್ಯ ಸರ್ಕಾರ ಮಾಡ್ಬೇಕು. ಏನಿದು ರೈತರ ಗತಿ? ಅದರ ಸಂಬಂಧ ನಾವು ಎಲ್ಲರೂ
ಅನೇಕ ನಿಮ್ಮ ಹಿರಿಯವರು ಮಾತಾಡೋರು ಇದ್ದಾರೆ, ನನಗಿಂತ ಶಾಣೆಯವರು ಇದ್ದಾರೆ. ನಾನು 2001 ದಿನ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ರೈತರ ಸಂಬಂಧ, ಕೂಲಿ ಕಾರ್ಮಿಕರ ಸಂಬಂಧ. ನಾನು ಅನೇಕ ನಿಮ್ಮ ಹಿರಿಯವ್ರ ಜೋಡಿ ನಾನು ಬೆಳಗಾವಿ, ಬೆಂಗಳೂರು, ಡಿಲ್ಲಿ ತನಕ ಹೋರಾಟ ಮಾಡಿ ಅದರ ಸಂಬಂಧ ನೀವೆಲ್ಲ ರೈತರಿಗೆ ನಾವು ಕೈ ಮುಗಿದು ಕೇಳೋದಿನ, ನೀವು ಯಾರೂ ಸುಧಾ 3,500 ಕೊಡುತ್ತಾ ಈ ವೇದಿಕೆ ಬಿಟ್ಟು ಅಳಗಾಡಲ್ಲ. ಏನಾಗ್ತಾವ ಹಾಗೆ ಹೋಗ್ತೀವಿ. ರೈತ ಸಂಘಕ್ಕೆ, ರೈತ ಸಂಘಕ್ಕೆ, ಪಾಪ ಬೆಳಗಾವಿಗೆ, ರೈತರ ಮಕ್ಕಳಿಗೆ ಇಲ್ಲಿವರೆಗೆ ನಮ್ಮ ಅಣ್ಣವ್ರ ಚವಾಣ್ ಅಣ್ಣವ್ರು ತಮ್ಮನ್ನು ಕುರಿತು ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರು. ಅವ್ರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಬಸವಂತನ ಕಾಂಬಳೆ ಅವರು ವಿಚಾರ ಹೇಳ್ತಾರೆ. ರೈತರ ಹೋರಾಟಕ್ಕೆ ಯಾಕೆ ಹೇಳಕತ್ತಿಲ್ಲ? ಹಿಂಗ್ಯಾಕ ಅಡ್ಡಾಡಕತ್ತೀರಿ? ಇಲ್ಲೇನೋ ಭಾಷಣ ಮಾಡಕತ್ತಾರ. ಕುಂಡ್ರಿ ಅಣ್ಣ, ಕುಂಡ್ರಬೇಕಲ್ಲ. ಸೀರಿಯಸ್ ಐತಿ ವಿಷಯ, ಬಹಳ ಸೀರಿಯಸ್ ಐತಿ, ಅದು ಗಂಭೀರ ಐತಿ. ಯಾರು ಮಾತಾಡ್ಬೇಡ್ರಿ. ಬಹಳ ವಿಷಯ ಗಂಭೀರತೆ ಐತಿ. ಈಗ ರಾಜ್ಯದ ಕಬ್ಬು ಬೆಳೆಗಾರರು ಬೀದಿಗೆ ಬಂದಿರುವಂತದ್ದು, ಕಬ್ಬಿನ ದರ ಘೋಷಣೆ ಮಾಡಿರ್ತೇವೆ ಬಂದಿವಿ. ಆಮೇಲೆ ಮುಧೋಳದಲ್ಲಿ ಈಗ 1 ತಿಂಗಳ 10 ದಿವಸ ಇದು ಹೋರಾಟ ಪ್ರಾರಂಭ ಆಗಿ. ಈಗ ತಾವೆಲ್ಲ ರಾಜ್ಯದ ಹೋರಾಟಗಳನ್ನ ಕಂಡರಿ, ಹೋಗೇರಿ, ನೋಡೇರಿ. ಎಲ್ಲ ರೈತರು ಗಮನದಲ್ಲಿ ಇಟ್ಕೋಬೇಕು, ಎಲ್ಲ ತಲೆಯೊಳಗೆ ಇಟ್ಕೋಬೇಕು ಕರೆಕ್ಟ್ ಆಗಿ. ಏನಂದ್ರೆ ಏನೇ ಮಾತಾಡ್ಬೇಕಾದ್ರ, ಏನೇ ಹೋರಾಟ ಮಾಡ್ಬೇಕಾದ್ರ ಅದಕ್ಕೊಂದು ವೈಜ್ಞಾನಿಕ ಲೆಕ್ಕಾಚಾರ, ಅದಕ್ಕೊಂದು ಹಿನ್ನೆಲೆ ಬೇಕಾಗ್ತದೆ. ಅದಕ್ಕೊಂದು ಹಿನ್ನೆಲೆ, ಅದಕ್ಕೊಂದು ಶಿಸ್ತು, ಅದಕ್ಕೊಂದು ಕಮಿಟಿ ಇರ್ಲಾರ್ದೆ ಹೋರಾಟ ನಡೆದು ಅಂದ್ರ ಅದೊಂದಿಷ್ಟು ಕನ್ಫ್ಯೂಷನ್ ಆಗೋದು ಸಹಜ. ಇದು ಒಂದು ಸಣ್ಣದೊಂದು ಉದಾಹರಣೆ ನಿಮಗೆ. ಒಂದು ದೊಡ್ಡ ರೈತನ ಮಣಿತಾನ, ಚಲೋ ರೈತನ ಮಣಿತಾನ, 20 ಎಕರೆ 50 ಎಕರೆ ಆಸ್ತಿ ಇರ್ತಕ್ಕಂಥ ಮಣಿತಾನಗಳು, ಆ ಮಣ್ಣಿ ನಿಭಾಯಿಸ್ಬೇಕಾದ್ರ ಅಲ್ಲೊಬ್ಬ ಯಜಮಾನ್ ಬೇಕಾಗ್ತತಿ. ಯಜಮಾನಿಗ ಹಿಂದ ಅವ್ರ ಅಪ್ಪ ಅಜ್ಜ ಅಥವಾ ಆ ಊರಾಗ ಹಿರಿಯರು ಡೈರೆಕ್ಷನ್ ಬೇಕಾಗ್ತತಿ. ಅವ್ರು ಮನಿ ನಡೆಸ್ಬೇಕಾದ್ರ ಹಂಗ ಸಂಘಟನೆ ಕೂಡ ಹಿಂದೆ ಹಿರಿಯರು, ಅನುಭವಿಗಳು, ಅದಕ್ಕೆಲ್ಲ ಕೆಲವೊಂದಿಷ್ಟು ತರಬೇತಿಗಳು ಬೇಕಾಗ್ತದೆ. ಅದನ್ನ ಬಿಟ್ಟು ನಾವೆಲ್ಲ ಜೈವಾಗಲೇ ಬೀದಿಗೆ ಬಂದು ಹೋರಾಟ ಮಾಡಿದಾಗ ಒಂದಿಷ್ಟು ನಡುಚೂಕಾಗಿ ಸಮಸ್ಯೆಗಳಾಗ್ತಾವ. ಈಗ ನಾ ಹೇಳು ಮಂಟಾಣಗಳು ಒಬ್ಬ ಯಜಮಾನಿಕೆಯಾದಂತವ ಅನುಭವಿದಂತ ಮನೆ ನಡೆಸೋದ ಬೇರೆ, ಅದ್ರಾಗ ಒಂದು 20-25 ವರ್ಷದ ಹುಡುಗರ ಕೈಯಾಗಿ ಇತ್ತಾರ ಕೊಟ್ಟಿವಿ ಅಂದ್ರೆ ಅದೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಕೈತಿ. ಯಾಕಂದ್ರೆ ಅನುಭವ ಇರಂಗಿಲ್ಲ, ಹಿಂದಿನ ಕಷ್ಟ ಆಗಿಲ್ಲ. ನನ್ನ ಒಬ್ಬನಿಂದ ಈಗ ಮಾತಾಡ್ಬೇಡಿ, ಅದು ಚಟ್ ನೋಡ್ರಿ, ಆ ಹುಡುಗರಿಗೆ ಅನುಭವ ಇರಂಗಿಲ್ಲ, ಹಿರಿಯರ ಮಾತು ಕೇಳಂಗಿಲ್ಲ. ನಂದೇ ಹರಿ, ನಂದೇ ಸಾವುಕಾರಿಕೆ ಹಾಕಿರ್ತಾನ ನಾವು. ಅದು ಏನಾರ ಮಾಡಿ ಕಬ್ಬನ್ನು ಎಡವಟ್ಟೆ ಆಗಿ ಏನೋ ಬರಗಾಲ ಗೊತ್ತು, ಬೆಳಿ ಕೈಯಲ್ಲಿ ಹೋತು, ಲಾಸ್ ಆತಂದ್ರ ಅವ್ನು ತಡ್ಕೊಳ್ಳೋ ಶಕ್ತಿ ಇರಲ್ಲ, ಪ್ಲಾನಿಂಗ್ ಇರಂಗಿಲ್ಲ, ಬೆಳಿ ಏನ್ ಮಾಡ್ಬೇಕು ಅಂತ ಗೊತ್ತಿರಂಗಿಲ್ಲ. ಅವಾಗ ಪಟ್ನ ಬೆಳೆದಂತ ಬೆಳಿಗ್ಗೆ ರೇಟ್ ಗೊತ್ತಂದ್ರ 1-2 ವರ್ಷ 4 ವರ್ಷ ಹೋತಂದ್ರ ಅವನಿಗೆ ಕೆಲಸ ಏನಪ್ಪ ಅಂತ ಕೇಳಿದ್ರೆ ಹೊಲ ಮಾಡೋದ ಕೆಲಸ, ಆಸ್ತಿ ಮಾಡ್ತಾನ. ಅದೇ ಮಾತ ಒಬ್ಬ ಅನುಭವ, ಒಬ್ಬ ಹಿರಿಯ ಯಜಮಾನ್ ಮನುಷ್ಯ ಐತಂದ್ರ ಯಾವ ಟೈಮ್ದಾಗ ಯಾವ ಬೆಳಿ ಹೆಂಗ್ ಬೆಳಿಬೇಕು, ಅದನ್ನ ಹೆಂಗ್ ನಿಯಂತ್ರಣ ಮಾಡ್ಬೇಕು, ಸಾಲ ಹೆಂಗ್ ತೆಗಿಬೇಕು ಅನುಭವ ಆ ಯಜಮಾನಿಗೆ ಇರ್ತತಿ. ಹಂಗಾಗಿ ಹೋರಾಟದಲ್ಲಿ ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ತಾವ. ಅದು ಹೆಚ್ಚು ಕಮ್ಮಿ ಒಂದು ಮಣಿತನದಾಗ ಒಬ್ಬ ಮನುಷ್ಯ ಹೆಚ್ಚು ಕಮ್ಮಿ ಮಾಡ್ರಂದ್ರ ಆ ಮಣಿ ಒಳಗ ಪೀಸ್ ಆಕತಿ.
ಹೋರಾಟ ಕೂಡ ಹಂಗೇನೆ ಒಂದ್ ಕಡೆ ಒಂದ್ ಸ್ವಲ್ಪ ಮಿಸ್ಟೇಕ್ ಆತಂದ್ರ ಅದನ್ನ ತಿದ್ಕೊಳ್ಳೋದು ಅಷ್ಟ ಕಷ್ಟ ಆಕತಿ. ಅದಕ್ಕಾಗಿ ಒಟ್ಟು ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಇರುವಂತ ಕಬ್ಬು ಬೆಳೆಗಾರರ ವಿಷಯನ ಗಂಭೀರತೆಯಿಂದ ಭಾರತ ಸರ್ಕಾರಕ್ಕಾಗಿರ್ಬೋದು ಕರ್ನಾಟಕ ಸರ್ಕಾರಕ್ಕಾಗಿರ್ಬೋದು ಒಂದು ಲೆಕ್ಕಾಚಾರ ಕೊಡುವಂತ ಸಂಘಟನೆ ಯಾವ್ದಿತ್ತಂದ್ರ ಅದು ಇಲ್ಲೆಲ್ಲ ಕೂಡಿಲ್ಲ ಪ್ರಭುಗಳು. ನೀವು ನಿಮ್ಮಿಂದ ನಿಮ್ಮ ಶಕ್ತಿಯಿಂದ ಮಾತ್ರ ಲೆಕ್ಕ ಹೋಗುದು, ಲೆಕ್ಕ ಕೇಳುದು. ಅದನ್ನ ಬಿಟ್ಟು ಆ ಲೆಕ್ಕ ಗೊತ್ತಿಲ್ಲದೆ ಯಾರ ಮಾತಾಡ್ಕೊಳ್ಳು ಹೆಂಗ ಆತಂದ್ರ ಒಂದಿಷ್ಟ ಸಂಘಟನೆಗೆ ಆ ಹೋರಾಟಗಾರರಿಗೆ ರೈತರಿಗೆ ಸಮಸ್ಯೆ ಆಗುವಂತ ಸಮಸ್ಯೆಗಳಾಗ್ತಾವ. ಅದನ್ನ ತಿದ್ದುಪಡಿ ಮಾಡಿ ಸರಿ ದಾರಿ ತರುವಂತ ಆ ಮುಖಂಡರು ಅಥವಾ ನಿಮ್ಮಂತ ಹೋರಾಟಗಾರರು ಅದಕ್ಕೆ ಡೈರೆಕ್ಷನ್ ಕೊಟ್ಟು ಸಲಹೆ ಕೊಟ್ಟು ಸರಿ ದಾರಿ ತರುವಂತ ಪಾತ್ರಗಳಿರ್ತಾವ. ಆ ಪಾತ್ರ ಇವತ್ತು ಉತ್ತರ ಕರ್ನಾಟಕದ ಏನಾರೇ ಮಾಡ್ಬೇಕಂದ್ರ ಅದು ಮುಧೋಳ ತಾಲೂಕ ಸಂಗೊಳ್ಳಿ ಸರ್ಕಲ್ದಾಗ ಮಾತ್ರ. ಆ ದೃಷ್ಟಿಯಿಂದ ಈಗ ನೀವೆಲ್ಲ ಬಹಳಷ್ಟು ಹಸಿವಿನಿಂದ ಬಹಳಷ್ಟು ಆಸೆಗಳನ್ನ ಕಂಡಿರ್ತಕ್ಕಂಥ ತಾವೆಲ್ಲ ಈಗ ಮುಖಂಡ ತಗೊಂಡಂತ ವಿಚಾರಗಳು ಬಹಳ ಒಂದು ಲೆಕ್ಕಾಚಾರದ ಅಂಕಿ ಸಂಖ್ಯೆಗೆ ಒಂದು ಬರ್ತತಿ. ಆಮೇಲೆ ತಾವೆಲ್ಲ ಇಲ್ಲಿ ತಕ್ಕ ಕರೀತೀರಿ, ಹೋರಾಟ ಇಲ್ಲಿ ತಕ್ಕ ಬಂದ ನಾಳಿನ ಹೋರಾಟ ರೆಡಿ ರೆಡಿ. ಈಗ ನಮ್ಮ ಮುಧೋಳ ಸಿಟಿಯಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥ ಬಂಧುಗಳು ಬಂದು ನಾವೆಲ್ಲ ಇಚ್ಛೆಯಿಂದ ಅಂಗಡಿ ಬಂದ್ ಮಾಡಿ ನಿಮ್ ಜೊತೆ ಇರ್ತೀವತ್ತ ಅವ್ರು ಹೇಳ್ಯಾರ. ಈಗ ಒಂದು ಕಮಿಟಿ ಎಲ್ಲ ಒಂದು ತೀರ್ಮಾನ ಆಗೈತಿ. ನಾಳೆ ಇಚ್ಛೆಯಿಂದ ತಮ್ಮ ಅಂಗಡಿ ಮುಂಗಟ್ಟುಗಳೆಲ್ಲ ಬಂದಾಗಿರ್ತಾವ. ಯಾಕ್ರಿ ಅಂಗಡಿ ಮುಂಗಟ್ಟುಗಳ ಮೊದಲೆಲ್ಲ ಬಂದಾಗಿರ್ತತಿ. ಆಮೇಲೆ ಎಲ್ಲಾ ಸ್ಥಿತಿ ಬಂದಿರ್ತತಿ, ಎಲ್ಲಾ ಅಂಗಡಿಗಳು ಬಂದಿರ್ತಾವ. ಆಮೇಲೆ ಎಲ್ಲಾ ರೈತರು ಹೆಚ್ಚಿನ ಸಂಖ್ಯೆ ತಾಡಿರ್ತತ್ರಿ. ಕೈ ಹೆಚ್ಚಿರಪ್ಪ ಆಗತ್ತೆ ಟಾಟರ್ಗಳು ತರಬೇಕು, ಜೊತೆ ಬಾರ್ಕೋಲ್ ತುಂಬ ಪರವಾಗಿಲ್ಲ, ಬಾರ್ಕೋಲ್ ಬೇಕಾಗ್ತತಿ ಅನ್ನೋದ ಎಲ್ಲ ಕೇಳಿ. ಕಬ್ಬು ಬೆಳೆಗಾರ ಹೋರಾಟಕ್ಕೆ ಬೇರೆ ಕಡೆ ಎಲ್ಲಾ ಚಾಲು ಇರ್ತತಿ, ಮೊದಲು ಸಿಟಿ ಬಂದಿರ್ತತಿ. ಇಡೀ ಎಲ್ಲಾ ರೈತರು ತಾಲೂಕಿನ ರೈತರು ಇಲ್ಲೇ ಸಂಗೊಳ್ಳಿ ಸರ್ಕಲ್ ಬರ್ಬೇಕು, ರ್ಯಾಲಿ ಹಾಕೈತದ. ಆ ರ್ಯಾಲಿ ಮುಖಾಂತರ ಆ ರ್ಯಾಲಿ ಮುಗಿಸ್ಕೊಂಡು ಸಂಗೊಳ್ಳಿ ಸರ್ಕಲ್ ಬರ್ತೀವಿ, ಅಲ್ಲಿ ಊಟ ತಯಾರಾಗಿರ್ತತಿ. ಆ ನಂತರ ಈ ಕಾರ್ಖಾನೆಗಳು ಹಳೆ ಬಾಕಿಯನ್ನ ಕೊಡೋದನ್ನ ಕೊಟ್ಟಾರ, ಇನ್ನೊಂದಿಷ್ಟ ಉಳಿಸ್ಯಾರ. ಆ ಯಾವ ಕಾರ್ಖಾನೆಗೆ ಹೋಗಿ ವಸೂಲಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ನಾವು. ರೆಡಿ ಅನ್ರಿ? ಆ ಹಳೆ ಬಾಕಿಯನ್ನು ವಸೂಲಿ ಮಾಡೋ ಕಾರ್ಯಕ್ರಮ ಬರ್ತತಿ. ಆದ್ರ ಈಗ ಹೆಚ್ಚು ಕಮ್ಮಿ ನಿಮಗೆಲ್ಲ ಟ್ರಾಕ್ಟರ್ ಮಾಲಕರಲ್ಲ, ನಿನ್ನೆ ಹೋದ ಏನು ಸಭೆ ನಡೀತಲ್ಲ, ನಾವು ಚರ್ಚೆ ಮಾಡಿವು. ಯಾವ ಬಾಕಿ ಏನೇನು ಕೆಲಸ ಮಾಡಿರಿ, ಎಟ್ಟೆಟ್ಟು ಕೊಟ್ಟಿರ್ತಾಳೆ. ಅವ್ರು ಇನ್ನೂ ಮಣ್ಣು ಆಸಾಮಿಗಳು ಕೆಲವೊಂದಿಷ್ಟ ಗಂಟು ಹಾಕೊಂಡ್ ಕೂತಾವ. ನೀವು ರೆಡಿ ಇದೀರ್ಯಾ? ಎಲ್ಲೆಲ್ಲಿ ಅಲ್ಲೆಲ್ಲ ಉಳ್ದ ರೊಕ್ಕ ಬಾಕಿ ಕುಲ ಆಗಿಲ್ಲ ಇವಾಗ. ನೀವು ರೆಡಿ ಅಂದ್ರೆ ಮಾಡ್ಬೇಡ್ರಿ. ಅದಕ್ಕ ಬಾಕಿ ಕೊಟ್ಟ ಮುಂದಿನ ಕೆಲಸ ಅಂತ ಹೇಳ್ಬೇಕು ಮಾಡ್ರಿ. ಅದಕ್ಕ ನಾವು ಎಷ್ಟು ಗಂಟೆ ಟೈಮಿಂಗ್ 10 ಗಂಟೆ ಮುಖಂಡರು ಟೈಮ್ ತಗೊಂಡ್ರ ಎಲ್ಲಾ ಟಾಟಗಳು ಹೆಚ್ಚಿನ ಸಂಖ್ಯೆ ತರ್ತೀರಿ. ಕಬ್ಬು ಬೆಳೆಗಾರರಿಗೆ ನಾಳೆಗೆ ಈಗ ನೋಡ್ರಿ ನಿಮ್ ಗಾಡಿಗಳಾಗ ನಿಮ್ ಮಂದಿರ ಕರ್ಕೊಂಡ್ ಬರ್ಬೇಕು. ಹೇಳ್ತಿದ್ರಿ ಘೋಷಣೆ ಮುಖಾಂತರ ಕಬ್ಬು ಬೆಳೆಗಾರ ಹೋರಾಟಕ್ಕೆ ಬೇಕೆಲ್ಲ ಹಿಂದೇನು ಒಂದ ಈಗ ನೋಡ್ರಿ ಮುಗೋಳದ ಆಟೋ ಚಾಲಕರಿಂದ ಎಲ್ಲಾರು ನಾಳೆ ಬೆಂಬಲ ಸೋಸ್ತಾ ಇರ್ತ ಬಂದಾರ ಗಡದಾರ ಆಟೋ ಸ್ಟಾಪ್ ಹೊತ್ತಿಂದ ನಾಳೆ ಮುಧೋಳ ಆಟೋ ಎಲ್ಲ ಬಂದು ನಾವು ಬೆಂಬಲ, ರೈತರಿಗೆ ಬೆಂಬಲ ನಾವು ಕೊಡ್ತೇವೆ. ಪ್ರತಿಯೊಬ್ಬರು ಎಲ್ಲ ರೈತರಿಗೆ ಬೆಂಬಲ ಕೊಡ್ಬೇಕು. ಜೈ ಜವಾನ್ ಜೈ ಕಿಸಾನ್. ನೋಡ ಇಲ್ಲ ಟ್ರ್ಯಾಕ್ಟರ್, ಈಗ ಟ್ರ್ಯಾಕ್ಟರ್ ಯಾಕೆ ಕೊಡ್ಸೋದಂದ್ರ ನಿಮಗ ಕಪ್ಪ ಸಾಲಿ ಕಾಲೇಜುಗಳು ಸಾಲಿ ಕಾಲೇಜುಗಳು ಎಲ್ಲ ಬಂದ್ ಮಾಡಿ ಎಲ್ಲಾ ಶಾಲೆ ಕಾಲೇಜುಗಳು ಯುವಕರು ಬರ್ಬೇಕು. ಅದಕ್ಕ
ನಿಮಗ 114 ರೂಪಾಯಿ ಟ್ರ್ಯಾಕ್ಟರ್ ಮಾಲಕರಿಗೆ ಇಲ್ಲಿ ತನಕ ಇದೆ ಮ್ಯಾಲ ಕೂತ ಎಲ್ಲಾರು ಕೂಡಿಸಿದು ಕೊಟ್ಟಿದ್ದ ಎಲ್ಲಾ ಟ್ರ್ಯಾಕ್ಟರ್ ಮಾಲಕರು ಮಿಷನ್ಗಳು ತಗೊಂಡ್ಬರ್ಬೇಕು ಇಂಜನ್ಗಳು ಅಟ್ಟ ಇಂಜನ್ಗಳು ತಗೊಂಡ್ಬರ್ರಿ ಬರ್ತೀರಿ ಎಲ್ಲಾ ಟ್ರ್ಯಾಕ್ಟರ್ಗಳು ಎಷ್ಟು ಬರ್ತಾವ ಹೇಳ್ರಿ ನೋಡು ನಮಗೋರು ಫ್ಯಾಕ್ಟ್ರಿ ಬಂದಾಕತ್ತು ಏನು SR ಫ್ಯಾಕ್ಟ್ರಿ ಬಂದಾಕತ್ತು ಏನು ಸಮೀರಾಡಿ ಬಂದಾಕತ್ತ ಯಾವ್ದಾರ ಒಂದು ಬಂದಾಕತಿ ನೀವು ಬರುವಂತ ಕೆಲಸ ಅರ್ಥ ಮಾಡ್ಬಿಡ್ರಿ ಮಾಡೋಣ ಕಬ್ಬು ಬೆಳೆಗಾರ ಹೋರಾಟಕ್ಕೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಹಳ್ಳಿಗಳಾಗ ಯಾರು ರಸ್ತೆ ಬಂದ್ ಮಾಡ್ಬೇಡ್ರಿ ದಯವಿಟ್ಟು ಬಸ್ ಬಂದ್ ಮಾಡ್ಬೇಡ್ರಿ ಹಳ್ಳಿಗಳ ರಸ್ತೆ ಬಂದ್ ಮಾಡ್ಬೇಡ್ರಿ ನಾವು ಬಹಳ ತ್ರಾಸ ಕೊಟ್ಟಿವು ಪಾಪ ಅವ್ರು ನಮ್ಗೆ ಎಟ್ಟ ಮೇಲೆ ಶಾಪ ಹಾಕ್ಯಾರ ಗೊತ್ತಿಲ್ಲ ಆ ಶಾಪ ನಮಗೆ ತಟ್ಟಂಗಿಲ್ಲ ಏನು ಗೊತ್ತಾರಲ್ಲ ಕಾರ್ಖಾನೆ ಮಾಲೀಕರಿಗೆ ತರ್ತೈತಿ ರಾಜಕಾರಣಿಗಳಿಗೆ ತರ್ತೈತಿ ಅದಕ್ಕ ದಯವಿಟ್ಟು ಎಲ್ಲಾರು ಬರ್ಬೇಕು ನೋಡಿ ಬರ್ತೀರಲ್ಲ ನೋಡು ಇಲ್ಲ ಡಂಗ್ರ ಹೊಡಿಸ್ಬೇಕು ಊರಾಗ ಮೀಡಿಯಾ ಮುಖಾಂತರ ಸಕಟ್ ಹೋಗತಿ ಲಾವ್ ಐತಿ ಇವತ್ತ ಎಲ್ಲಾರು ದಯವಿಟ್ಟು ಒಬ್ರು ಊರಾಗ ಉಳಿಬೇಡ್ರಿ ಎಲ್ಲಾರು ಬರ್ರಿ ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊತೀನಿ ಎಲ್ಲಾರು ಬರ್ರಿ ಒಂದ್ ದಿವ್ಸ ಬೀದಿಗೆ ಇಲ್ಲಿಂದ ಎಲ್ಲಾ ಫ್ಯಾಕ್ಟ್ರಿ ಹೋಗೋದೈತಿ ದಯವಿಟ್ಟು ಡಂಗ್ರ ಹೊಡಿಸ್ರಿ ಬಸ್ ಅದು ಚಾಲು ಇರ್ಲಿ ನಾವು ಮುದೋಲ್ ಬಂದ್ ಮಾಡಿ ಮುದೋಲ್ದಾಗ ಹೊಂದ್ಕೊಂಡಾಗೂ ಎಲ್ಲಾರು ಬಸ್ ಲೋಕಲ್ ದಾರಿ ಬಂದ್ ಮಾಡ್ಬೇಡ್ರಿ ಅನುಕೂಲ ಆಗ್ಲಿ ಮಂದಿಗೆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಎಲ್ಲಿವರೆಗೆ ಹೋರಾಟ ಎಷ್ಟಕ್ಕಾಗಿ ಹೋರಾಟ